ಮುಂಜಾನೆ ಸಮಯದಲ್ಲಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ, ದೇವರು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನೂ ಆಗಿರುವಂತಹ ಯೇಸು ಕ್ರಿಸ್ತನನ್ನ ಬೆಳಗಿನ ಸಮಯದಲ್ಲಿ ಸ್ತುತಿಸುವಂತೆ ಕೊಂಡಾಡುವಂತೆ ದೇವರು ವಾಕ್ಯವು ಹೇಳುತ್ತದೆ. ಪ್ರಿಯರೇ, ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು ಎಂಬುದಾಗಿ. ಅದಕ್ಕಾಗಿ ಮುಂಜಾನೆ ಸಮಯದಲ್ಲಿ ಆರಾಧನೆ ಆರಾಧನೆ ಎಂಬುದಾಗಿ ನಾವು ಹಾಡನ್ನು ಹಾಡಿಕೊಳ್ಳೋಣ. ಉಜ್ಜೀವನ ಗೀತೆಗಳಲ್ಲಿ 339 ಆರಾಧನೆ
ನಾ ಸ್ತುತಿಸುವೆನು, ನಾ ಭಜಿಸುವೆನು ಎಂಬುದಾಗಿ ನಾವು ಹಾಡನ್ನು ಹಾಡಿಕೊಳ್ಳೋಣ. ಜೀವನ ಗೀತೆಗಳಲ್ಲಿ 342. ಸಮಯದಲ್ಲಿ ಆರಾಧನೆ ಮಾಡಿಕೊಳ್ಳುವಾಗ ಜೀವನ ಗೀತೆಗಳಲ್ಲಿ 651 ಹಾಡುತ್ತಾ ದೇವರನ್ನ ಮಹಿಮೆ ಪಡಿಸುತ್ತೇನೆ. ಆರಾಧನೆ
ಮೂಲಕವಾಗಿ ಬಿತ್ತರಿಸಲ್ಪಡುತ್ತಿರುವಂಥ ಈ ಪವಿತ್ರ ಆರಾಧನೆಯಲ್ಲಿ ಭಾಗಿಗಳಾಗಿ ದೇವರನ್ನು ಆರಾಧಿಸುತ್ತಿರುವಂಥ ಸರ್ವರಿಗೂ ಜಗದ್ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದಿಗ್ಧ ಪರಿಸ್ಥಿತಿಗಳ ಮಧ್ಯದಲ್ಲಿ ತಂದೆಯಾದ ದೇವರು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ರಕ್ಷಣೆಯ ಪಕ್ಕೆಗಳ ಮರೆಯಲಿಟ್ಟು ನಿಮ್ಮನ್ನು, ನಿಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಲೆಂಬುದಾಗಿ ದೇವರಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡುವಂಥವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆರಂಭ ಮಾಡೋಣ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ನನ್ನ ಶಿಷ್ಯರಾಗುವಿರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ದೇವರನ್ನು ಆರಾಧಿಸುವಾಗೆ ಹಾಡುವಂಥ ಸಂಗೀತಗಳಲ್ಲಿ 213ನೆಯ ಸಂಗೀತದ ಮೊದಲಿನ 4 ಚರಣಗಳನ್ನು ಹಾಡೋಣ. 213ನೇ ಸಂಗೀತ ಎಲ್ಲ ಚರಣಗಳು. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೈವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರಾದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಿಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ
ಸಂತೋಷ ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲೋದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಹೀಗೆ ಅರಿಕೆ ಮಾಡೋಣ. ಕರ್ತನು ನಮ್ಮ ದೋಷಾಪರಾಧಗಳನ್ನು ಮನ್ನಿಸುವ ಹಾಗೆ ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯ ಮೌನವಾಗಿದ್ದು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಈಗ ಸಭೆಯವರು ನಾನು ಹೇಳಿದ ಹಾಗೆ ಈ ಅರಿಕೆಯನ್ನು ನನ್ನೊಟ್ಟಿಗೆ ನೀವು ಹೇಳಿರೆಂಬುದಾಗಿ ವಿನಂತಿಸ್ತೇನೆ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಡುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಃಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಡುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೇನ್. ಎಲೈ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನಗುವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಇನ್ನೂ ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪನೆ ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಮಹಾಕೃಪೆಯಿಂದ ನಮ್ಮನ್ನು ಕ್ಷಮಿಸುವನು. ಆಮೇನ್. ಪ್ರೀತಿಯುಳ್ಳ ದೈವ ಭಕ್ತರೇ, ನಂಬಿಗಸ್ತನಾದ ದೇವರು ಕ್ರಿಸ್ತನಲ್ಲಿ ಮಾತು ಕೊಟ್ಟ ಹಾಗೆ ನಿತ್ಯವೂ ನಮ್ಮನ್ನು ಪರಿಪಾಲಿಸುವಂಥ ತಂದೆಯಾಗಿದ್ದಾನೆ. ಆತನು ನಮ್ಮೆಲ್ಲರ ಜೀವನದಲ್ಲಿ ಮಾಡಿರುವಂಥ ಮೇಲುಗಳನ್ನು ಸ್ಮರಿಸಿ ಆತನಿಗೆ ನಾವು ಕೃತಜ್ಞತೆಯನ್ನು ರಾಗದ ಮೂಲಕ ಸಲ್ಲಿಸುವಂಥವರಾಗಿರುವುದು. ನಾವೆಲ್ಲರೂ ಯೇಸು ಕ್ರಿಸ್ತನೇ ಆರಾಧಿಸುವೆ ಎಂಬ ಹಾಡನ್ನು ಆರಾಧನೆ ಪೂರ್ವಕವಾಗಿ ಹಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕ.
ರಕ್ಷಕನು ಯೇಸು ಕ್ರಿಸ್ತನೇ ಆರಾಧಿಸುವೆ. ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶೋಧಿಸಿದೆ. ನಿನ್ನ ಬಾಸುಂಡೆಗಳಿಂದ ನನ್ನ ಬಲಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ನೊಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ನೊಡಾಡುವೆ. ಹಲ್ಲೆಲೂಯಾ. 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 Hallelujah. Hallelujah. Thank you, Jesus. 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 ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕಾಣಿಕರುಡ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾಗಿರುವಂಥ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ.
ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯುಂಟು ಮಾಡಿದ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ನಾವು ನಮ್ಮನ್ನು ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಿರುವ ಮಟ್ಟಿಗೆ ನಿನ್ನ ಮುಂದೆ ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಇದ್ದುಕೊಂಡು ನುಡಿಯಿಂದ ಮಾತ್ರವಲ್ಲದೆ ನಡೆಯಿಂದಲೂ ನಮ್ಮ ಯಥಾರ್ಥವಾದ ಕೃತಜ್ಞತೆಯನ್ನು ತೋರಿಸುವ ಹಾಗೆ ನೀನು ನಿನ್ನ ಉಪಕಾರಗಳನ್ನೆಲ್ಲ ಸರಿಯಾಗಿ ನಮ್ಮನ್ನು ತಿಳುವಳಿಕೆಗೆ ತರಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಬೇಡಿಕೊಡುತ್ತೇವೆ. ಆತನಿಗೂ ನಿನಗೂ ಪವಿತ್ರಾತ್ಮನಿಗೂ ಯುಗಾಂತರಗಳಲ್ಲಿ ಮಾನ ಮಹಿಮೆಗಳು ಉಂಟಾಗಲಿ. ಆಮೇನ್. ಈಗ ನಾವು ಈ ಹೊತ್ತಿಗೆ ನೇಮಕವಾಗಿರುವಂಥ ವೇದ ಪಾರಾಯಣ ವಾಕ್ಯಗಳನ್ನು ಕೇಳುವ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಗಳಲ್ಲಿ 135ನೇ ಸಂಕೀರ್ತನೆಯ ಪ್ರಾರಂಭದ 3 ಚರಣಗಳು. 135ನೇ ಸಂಕೀರ್ತನೆಯ ಪ್ರಾರಂಭದ 3 ಚರಣಗಳು. ಪಂಚಾಶತ್ತಮ ನಂತರದ 5ನೇ ಭಾನುವಾರಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠದ ಮೊದಲನೇ ಭಾಗವನ್ನು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆಯ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆಯ ಗ್ರಂಥದಲ್ಲಿ ದಾನಿಯೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ 6 ವಚನಗಳು 11ರಿಂದ 23ರವರೆಗೆ. ದಾನಿಯೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ 6 ವಚನಗಳು 11ರಿಂದ 23ರವರೆಗೆ ಓದುವ ದೇವರ ವಾಕ್ಯವನ್ನು ಕೇಳೋಣ. ಆಗ ಆ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೆಯಲ್ಲ ಎಂದು ಕೇಳಲು ರಾಜನು, ಹೌದು, ಮೇದ್ಯರ ಹಾಗೂ ಪಾರಸಿಯರ ರದ್ದಾಗದ ಧರ್ಮವಿಧಿಗಳಂತೆ ಇದೂ ಸ್ಥಿರ ಎಂದು ಉತ್ತರ ಕೊಟ್ಟನು. ಇದಕ್ಕವರು ಸನ್ನಿಧಿಯಲ್ಲಿ, ರಾಜನೇ, ಯಹೂದದಿಂದ ಸರಿಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು
ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯಾಸಪಟ್ಟನು. ಇದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂಬ ಧರ್ಮಸೂತ್ರವು ಮೇದ್ಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಲು ರಾಜನ ಅಪ್ಪಣೆಯಾಯಿತು. ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು. ದಾನಿಯೇಲನ ಸ್ಥಿತಿಯು ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದನು. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಮಾರನೇ ದಿನ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಸಿಂಹಗಳ ಗವಿಯೊಳಗಿಂದ ಮೇಲಕ್ಕೆ ಎತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆ ಎತ್ತಿದರು. ಅವನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಇಲ್ಲಿಗೆ ಇಂದಿಗೆ ನೇಮಕವಾದ ವೇದ ಪಾರಾಯಣ ಪಾಠದ ಮೊದಲನೆಯ ಭಾಗವು ಮುಕ್ತಾಯವಾಯಿತು. ನೇಮಕವಾದ ಹೊಸ ಒಡಂಬಡಿಕೆಯ ವೇದ ಭಾಗವನ್ನು ಓದುವ ಪೂರ್ವದಲ್ಲಿ 174ನೆಯ ಸಂಕೀರ್ತನೆಯ ಮೊದಲನೇ 2 ಚರಣಗಳನ್ನು ಹಾಡೋಣ. ಸಂಕೀರ್ತನೆ 174 ಪ್ರಾರಂಭದ 2 ಚರಣಗಳು. Thank you.
ಪಂಚಾಶತ್ತಮ ನಂತರದ 5ನೇ ಭಾನುವಾರದ ಈ ಬೆಳಗಿನ ಆರಾಧನೆಗೆ ನೇಮಕವಾದ ವೇದ ಪಾರಾಯಣ ಪಾಠದ ಹೊಸ ಒಡಂಬಡಿಕೆಯ ಭಾಗವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10 ವಚನಗಳಲ್ಲಿ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10 ವಚನಗಳಲ್ಲಿ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ದೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡ ಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ ಅವಮಾನ, ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರು ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು, ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದಿದವರಾಗಿದ್ದರೂ ಕೊಲ್ಲಲ್ಪಡದವರು, ದುಃಖಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂಬುವಂಥದ್ದೇ. ಇಂದಿಗೆ ನೇಮಕವಾದ ವೇದ ಪಾರಾಯಣ ಪಾಠದ 2 ಭಾಗಗಳು ಮುಕ್ತಾಯಗೊಂಡವು. ಕಾನಿಕರುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲ್ಗಾರ ಆಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನಾನು ಕೂಡ ಅರಿಕೆ ಮಾಡಿರೆಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ದೇವರ ಸನ್ನಿಧಾನದಲ್ಲಿ ನಮ್ಮ ವಿಶ್ವಾಸವನ್ನು ತಿರುಗಿ ಬಲಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಭಕ್ತಿಪೂರ್ವಕವಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಕ್ಷಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕಿಳಿದು ಹೋಗಿ 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕುವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇವೆ. ಆಮೇನ್. ಸಭೆಯವರಿಗೆ ಸಾರೆ ತಿಳಿಸಬೇಕಾಗಿರುವಂಥ ಈ ವಾರದ ಪ್ರಕಟಣೆಗಳು ಈ ರೀತಿಯಾಗಿವೆ. ಕಳೆದ ವಾರ ದೇವಾಲಯದಲ್ಲಿ ಆನ್ಲೈನ್ ಮೂಲಕ ನಡೆಸಿದಂಥ ಆರಾಧನೆಯಲ್ಲಿ ಹೂಡಿಕೆಯಾದ ಕಾಣಿಕೆ 3,250 ರೂಪಾಯಿಗಳು.
ಇನ್ನು ಸಭೆಯವರಿಂದ ಬ್ಯಾಂಕಿನಲ್ಲಿ ಚರ್ಚ್ ಖಾತೆಗೆ ಆನ್ಲೈನ್ ಸರ್ವಿಸಿನ ಕಾಣಿಕೆಯಾಗಿ ಜಮಾ ಆಗಿರುವಂಥದ್ದು 46,582 ರೂಪಾಯಿಗಳು. ಇನ್ನು ಕವರ್ಗಳ ಮೂಲಕ ಆನ್ಲೈನ್ ಸರ್ವಿಸಿಗಾಗಿ ಹಾಗೂ ಇತರ ಸಂಗತಿಗಳಿಗಾಗಿ ಕಾಣಿಕೆ ನೀಡಿದವರು ಈ ರೀತಿಯಾಗಿರುತ್ತಾರೆ. ಒಂದು ಕುಟುಂಬದವರಿಂದ ಕವರ್ ಮೂಲಕ ಆನ್ಲೈನ್ ಸರ್ವಿಸಿಗಾಗಿ 10,000 ರೂಪಾಯಿಗಳು. ಅದೇ ರೀತಿಯಲ್ಲಿ ಸಭೆಯ ಮೂಲಕವಾಗಿ ಬಡ ಕುಟುಂಬಗಳಿಗೆ ವಿತರಣೆ ಮಾಡುವಂಥ ಆಹಾರದ ಧಾನ್ಯಗಳಿಗಾಗಿ 12,000 ರೂಪಾಯಿಗಳು. ಶ್ರೀಮತಿ ಹನ್ನಾ ಪ್ರಭಾಕರ್ ಬೋರ್ಗಾವಿ ಅವರಿಂದ ಕೃತಜ್ಞತಾ ಕಾಣಿಕೆಯಾಗಿ 300 ರೂಪಾಯಿ. ಶ್ರೀಮತಿ ಸ್ಟೆಲ್ಲಾ ಪೆರೂರ್ ಅವರಿಂದ ಕೃತಜ್ಞತಾ ಕಾಣಿಕೆಯಾಗಿ 500 ರೂಪಾಯಿಗಳು. ಒಂದು ಕುಟುಂಬದಿಂದ ಆನ್ಲೈನ್ ಸರ್ವಿಸಿಗಾಗಿ 200 ರೂಪಾಯಿ, ಕೃತಜ್ಞತಾ ಕಾಣಿಕೆಯಾಗಿ 5,000 ರೂಪಾಯಿಗಳು. ಶ್ರೀಮತಿ ಕರುಣಾವತಿ ಎಸ್ ನಡಗಡ್ಡಿ ಅವರಿಂದ ಕೃತಜ್ಞತಾ ಕಾಣಿಕೆಯಾಗಿ 5,000 ರೂಪಾಯಿಗಳು. ಶ್ರೀ ರೂಬೇನ್ ಪೋತುಗುಳಿ ಕುಟುಂಬದಿಂದ ಆನ್ಲೈನ್ ಸರ್ವಿಸ್ ಕಾಣಿಕೆಯಾಗಿ 2,000 ರೂಪಾಯಿ. ಶ್ರೀಮತಿ ಜಾಯ್ಸ್ ಪೋತುಗುಳಿ ಅವರಿಗೆ ದೇವರು ಸರ್ಕಾರಿ ಕೆಲಸವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮ ಮೊದಲನೆಯ ಸಂಬಳದಲ್ಲಿ ಕೃತಜ್ಞತಾ ಕಾಣಿಕೆಯಾಗಿ 3,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಶ್ರೀಮತಿ ಶೀಲಾ ಬುಡುಗಿ ಅವರಿಂದ ಆನ್ಲೈನ್ ಸರ್ವಿಸ್ ಕಾಣಿಕೆಯಾಗಿ 1,000 ರೂಪಾಯಿ. ಮಿನಿಸ್ಟ್ರಲ್ ಎಂಡೋಮೆಂಟ್ ಫಂಡಿಗಾಗಿ 5,000 ರೂಪಾಯಿಗಳು. ಶ್ರೀಯುತ ಸ್ಟೀವನ್ ಬಸ್ಮೆ ಅವರಿಂದ ಆನ್ಲೈನ್ ಸರ್ವಿಸ್ ಕಾಣಿಕೆಯಾಗಿ 1,000 ರೂಪಾಯಿ. ಮಿನಿಸ್ಟ್ರಲ್ ಎಂಡೋಮೆಂಟ್ ಫಂಡಿಗಾಗಿ 1,000 ರೂಪಾಯಿ. ಕುಮಾರಿ ಕ್ಯಾಥ್ರೀನ್ ಮತ್ತು ಇವ್ಯಾಂಜಲಿನ್ ಈ ಮಕ್ಕಳು ಜನ್ಮದಿಂದ ಕೃತಜ್ಞತಾ ಕಾಣಿಕೆಯನ್ನಾಗಿ 2,000 ರೂಪಾಯಿಗಳನ್ನು ಸಮರ್ಪಿಸಿದ್ದಾರೆ. ಶ್ರೀಯುತ ಮೋಹನ್ ಜೇಮ್ಸ್ ನಿರಂಜನ್ ಅವರಿಂದ ಈ ಬಡ ಜನರ ಆಹಾರ ಧಾನ್ಯಗಳ ವಿತರಣೆಗೋಸ್ಕರವಾಗಿ 5,000 ರೂಪಾಯಿ. ಆನ್ಲೈನ್ ಸರ್ವಿಸಿನ ಕಾಣಿಕೆಯಾಗಿ 5,000 ರೂಪಾಯಿ. ಮತ್ತೊಂದು ಕುಟುಂಬದವರಿಂದ ಆನ್ಲೈನ್ ಸರ್ವಿಸಿಗಾಗಿ 4,000 ರೂಪಾಯಿಗಳು. ಶ್ರೀಯುತ ಡ್ಯಾನಿಯಲ್ ಎಕ್ಬೋಟೆ ಅವರು ತಮ್ಮ ತಂದೆ ದಿವಂಗತ ವಸಂತ್ ಎಕ್ಬೋಟೆ ಅವರ ಸ್ಮರಣಾರ್ಥವಾಗಿ ಬಡ ಜನರಿಗೆ ದವಸ ಧಾನ್ಯಗಳನ್ನು ವಿತರಣೆ ಮಾಡೋದಕ್ಕಾಗಿ 3,000 ರೂಪಾಯಿಗಳನ್ನು ನೀಡಿದ್ದಾರೆ. ಶ್ರೀ ಆಸ್ಟಿನ್ ವಿನೋದ್ ಡಬಳೆ ಅವರು ದೇವಾಲಯಕ್ಕೆ 4 ಔಷಧ ಮೈಕ್ಗಳನ್ನು, 1 ಬಂಡಲ್ ಕೇಬಲನ್ನು ಹಾಗೂ ಕನೆಕ್ಟರ್ಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಪ್ರಾರ್ಥನಾ ಪೂರ್ವಕವಾದ ಕಾಣಿಕೆ ದೇಣಿಗೆಗಳೊಂದಿಗೆ ಸಭಾ ಸೇವೆಯನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಸಭೆಯವರಿಗೆ ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿಯವರು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನೀವು ಮಾಡಿದಂಥ ಪ್ರಾರ್ಥನೆ, ಕೊಟ್ಟಂಥ ಕಾಣಿಕೆ, ದೇಣಿಗೆಗಳು ನಿಜಕ್ಕೂ ದೇವರಿಗೆ ಮಹಿಮೆ ತರುವಂಥವುಗಳಾಗಿವೆ. ಈ ಪ್ರಯುಕ್ತವಾಗಿ ದೇವರು ವಾಗ್ದಾನ ಮಾಡಿದ ಆತನ ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮ ಕೊರತೆಗಳನ್ನು ನೀಗಿಸಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದದಲ್ಲಿ ನಡೆಸಲೆಂಬುದಾಗಿ ದೇವರಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಇನ್ನು CSI ಬಾಸಲ್ ಮಿಷನ್ ಹಾಸ್ಪಿಟಲ್ ಗದಗ್ ಬೆಟಗೇರಿ ಅವರಿಂದ ಬಂದಂಥ ಸುತ್ತೋಲೆಯ ಪ್ರಕಟಣೆ. ವಿವಿಧ ವೈದ್ಯಕೀಯ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆದಿರುತ್ತಾರೆ. ಅದರಲ್ಲಿ ಮೊದಲನೇದಾಗಿ ಫಿಸಿಷಿಯನ್ ಜನರಲ್ ಮೆಡಿಸಿನ್ಗಾಗಿ MD ಮತ್ತು DNB ಮಾಡಿದಂಥ ವೈದ್ಯರಿಗೆ 1 ಪೋಸ್ಟ್ ಖಾಲಿ ಇದೆ. ಎರಡನೇದಾಗಿ ಪೆಡಿಯಾಟ್ರಿಷಿಯನ್ DCH MD ಮಾಡಿದಂಥವರಿಗೆ 1 ಪೋಸ್ಟ್ ಖಾಲಿ ಇದೆ. ಇನ್ನು ಅನಸ್ಥೆಟಿಸ್ಟ್ DA MD ಮಾಡಿದಂಥವರಿಗೆ 1 ಹುದ್ದೆ ಖಾಲಿಯಾಗಿದೆ. ಆಸಕ್ತ ವೈದ್ಯರು, ತರಬೇತಿ ಹೊಂದಿದವರು ಅರ್ಜಿ ಸಲ್ಲಿಸಬೇಕೆಂಬುದಾಗಿ ಮನಸ್ಸು ಮಾಡುವಂಥವರು ನೇರವಾಗಿ ಸೂಪರಿಂಟೆಂಡೆಂಟ್ CSI ಬಾಸಲ್ ಮಿಷನ್ ಹಾಸ್ಪಿಟಲ್ ಬೆಟಗೇರಿ ಗದಗ ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕಾಗಿ ನಿಮ್ಮನ್ನು ಕೋರಲಾಗಿದೆ. ಈ ವಾರದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವಂಥ ಮಕ್ಕಳು ಈ ರೀತಿಯಾಗಿದ್ದಾರೆ. 27/6/2021
ಚಿಯೋನ್ ಸಾಮುವೆಲ್ ನಡ್ಕಟ್ಟಿನ್. ಅದೇ ದಿನ ಎಲಿಶಾ ವಸಂತರಾಜ್ ಕನವಳ್ಳಿ. 28/6/2021 ಜೋಶಾಯ್ ದೀಪಕ್ ವಾಳದ್. 29/6/2021 ಮೆಲ್ವಿನ್ ಮೈಕಲ್ ಗುಡ್ಸುಲ್ಮನಿ. ದೇವರು ಈ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ತನ್ನ ಕೃಪಾವರಗಳಿಂದ ತುಂಬಿಸಿ ನಡೆಸಲೆಂಬುದಾಗಿ ಈ ಮಕ್ಕಳಿಗಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಇನ್ನು ಕಳೆದ ವಾರದಲ್ಲಿ ನಿಧನರಾದವರು ದಿನಾಂಕ 23/6/2021 ಶ್ರೀಮತಿ ಆಲಿಸ್ ವಿಲ್ಸನ್ ನಡಗಡ್ಡಿ, ವಯಸ್ಸು 66. ಈ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿರುವಂಥ ಈ ಕುಟುಂಬಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಪರಲೋಕದ ಸಮಾಧಾನ ಶಾಂತಿಯನ್ನು ಈ ಕುಟುಂಬದವರಿಗೆ ಅನುಗ್ರಹಿಸಲಿ, ದೇವರವರನ್ನು ಆಶೀರ್ವಾದ ಮಾಡಲಿ. ಈಗ ನಾವು ದೇವರಿಗೆ ಸಮರ್ಪಣೆ ಮಾಡುವಂಥ ಕಾಣಿಕೆಯ ಸಂದರ್ಭದಲ್ಲಿ ಹಾಡುವಂಥ ಸಂಕೀರ್ತನೆಗಳಲ್ಲಿ ಸಂಕೀರ್ತನೆ 171 ಮೊದಲಿನ 2 ಚರಣಗಳನ್ನು ಹಾಡುವಾಗ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ.
ತಂದಂಥ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ದೇವಾ, ಜನಿಸಿದ ದಿನದಿಂದ ಇಲ್ಲಿವರೆಗೆ ನೀನು ಮಾಡಿದಂಥ ಉಪಕಾರ ಅದು ಬಹುದೊಡ್ಡದಾಗಿದೆ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ನಿನ್ನ ಸ್ವಂತ ಒಬ್ಬನೇ ಮಗನನ್ನೇ ನಮ್ಮ ಪಾಪಗಳಿಗೋಸ್ಕರ ನೀನು ಕಳಿಸಿಕೊಟ್ಟು ಆ ಮಗನು ನಮ್ಮನ್ನು ನಿನ್ನ ಮಕ್ಕಳನ್ನಾಗುವುದಕ್ಕೆ ಅರ್ಹನ್ ಮಾಡಿದನು. ಸ್ವಾಮಿ, ಈ ಕಾಣಿಕೆ ನಿನ್ನ ಚರಣಕ್ಕೆ ನಾವು ಸಮರ್ಪಣೆ ಮಾಡ್ತೇವೆ. ಸ್ವಾಮಿ, ಪ್ರತಿಯೊಂದು ಕಾಣಿಕೆಯು ನಿನ್ನ ರಾಜ್ಯ ಕಟ್ಟುವುದರಲ್ಲಿ ಅದು ಉಪಯೋಗವಾಗಲಿ ಸ್ವಾಮಿ. ಕೊಟ್ಟಂಥ ಕೈಗಳನ್ನು, ಕೊಡದೇ ಇರುವಂಥ ಕೈಗಳನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಪ್ಪ. ಮುಂಬರುವ ದಿನಗಳಲ್ಲಿ ನಿನ್ನ ಪರಲೋಕದ ದ್ವಾರವನ್ನು ತೆರೆದು ನೀನು ಆಶೀರ್ವದಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸ್ವಾಮಿ, ಕಳೆದ ವಾರ ಜನ್ಮದಿನ ಆಚರಣೆ ಮಾಡಿದಂಥ ಮತ್ತು ಮದುವೆಯ ವಾರ್ಷಿಕೋತ್ಸವ ಆಚರಣೆ ಮಾಡಿದಂಥ ಈ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಮತ್ತು ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಯಾಕಂದರೆ ಇನ್ನೊಂದು ಹೊಸ ವರ್ಷದಲ್ಲಿ ಕಾಲಿಡುವಂತೆ ನೀನು ಅವರಿಗೆ ನಿನ್ನ ದಯೆ ತೋರಿಸಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ಕಾಣಿಕೆಯನ್ನು, ಆರಾಧನೆಯನ್ನು ನಿನಗೆ ಸಮರ್ಪಿಸ್ತೇವೆ. ಇದರ ಮುಖಾಂತರ ನಿನ್ನ ಮಹಿಮೆ ಹೊಂದಿಕೋ. ಯೇಸುವಿನಲ್ಲಿ ಬೇಡ್ತೇನೆಪ್ಪ, ಆಮೆನ್. ನಾವು ಒಬ್ಬರಿಗೋಸ್ಕರೊಬ್ಬರು ಪ್ರಾರ್ಥನೆ ಮಾಡಬೇಕಾಗಿ ಕರ್ತನು ನಮಗೆ ಪ್ರಬೋಧನೆ ಮಾಡಿರುವುದರಿಂದ ಸಭೆಯವರಾಗಿ ನಾವು ಪರಾರ್ಥ ಪ್ರಾರ್ಥನೆಗಳನ್ನು ಮಾಡೋಣ. ಪ್ರತಿಯೊಂದು ಭಿನ್ನವಾದ ನಂತರದಲ್ಲಿ ಸಭೆಯವರು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳೆಂಬುದಾಗಿ ನನ್ನೊಡನೆ ಹೇಳಬೇಕಾಗಿ ನಿಮ್ಮನ್ನು ವಿನಂತಿಸ್ತೇನೆ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಕಾಣಿಕರುಳು ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ತಂದೆಯೇ, ನಿನ್ನ ಪ್ರಿಯ ಕುಮಾರ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯದಿಂದ ನೋಡಬೇಕೆಂದು ವಿನ್ನವಿಸುತ್ತೇವೆ. ನಿನ್ನ ವಾಕ್ಯದ ಬಲವು ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಚದುರಿದ ಕುರಿಗಳಂತೆ ಇಸ್ರಾಯೇಲನ್ನು ಕೂಡಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸ್ತಿರುವಂಥ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಡುತ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಸಭೆಗೆ ಶಿರಸ್ಸಾಗಿರುವಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ದಕ್ಷಿಣ ಭಾರತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು, ಸಂಯುಕ್ತ ಸಭೆಯನ್ನು, ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟುಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಸಿನೋಡನ್ನು, ನಮ್ಮ ಎಲ್ಲ ಬೋಧಕರನ್ನ, ಸೇವೆಯಲ್ಲಿರುವಂಥ ಎಲ್ಲ ಸೇವಕರನ್ನು, ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತ ಮಹಾಸಭೆಯ ಮಹಾಧ್ಯಕ್ಷರನ್ನು, ನಮ್ಮ ದಕ್ಷಿಣ ಭಾರತ ಸಭೆಯ ಎಲ್ಲ ಸಭಾ ಪ್ರಾಂತ್ಯಗಳ ಪೂಜ್ಯ ಬಿಷೋಪುರುಗಳನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸ್ತೇವೆ. ನಮ್ಮ ಸಭಾ ಪ್ರಾಂತ್ಯದ ಪೂಜ್ಯ ಬಿಷೋಪುರಾಗಿರುವಂಥ ರೈಟ್ ರೆವರೆಂಡ್ ರವಿಕುಮಾರ್ ಜೆ ನಿರಂಜನ್ ಅವರನ್ನು ನೀನು ಆಶೀರ್ವಾದ ಮಾಡು. ಅವರ ಮೂಲಕವಾಗಿ ಸಭಾ ಪ್ರಾಂತ್ಯಕ್ಕೆ ತಕ್ಕ ಸೇವೆ ನಿಲುಕಿ ಸಭೆಗಳ ಆತ್ಮೀಯ ರೀತಿಯಲ್ಲಿ ಬಲ ಹೊಂದಿ ಈ ಅಂತ್ಯ ದಿನಗಳಲ್ಲಿ ಮಹಿಮೆ ಪಡಿಸುವಂಥ ಸಭೆಗಳಾಗಿರುವುದಕ್ಕಾಗಿ ನೀನು ಕೃಪೆ ಮಾಡೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಡುತ್ತೇವೆ. ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ರೋಗ ಬಾಧೆಗಳಲ್ಲಿ, ಅಸಮಾಧಾನಗಳಿರುವಂಥ ಎಲ್ಲ ಕುಟುಂಬಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಡುತ್ತೇವೆ. ವಿವಿಧ ಕಾರಣಗಳಿಂದ ಕಷ್ಟ ಸಂಕೋಲೆಗಳಲ್ಲಿ ಸಿಲುಕಿಕೊಂಡಿರುವಂಥ ನಿನ್ನ ಮಕ್ಕಳ ಕುಟುಂಬ ಜೀವಿತಗಳಲ್ಲಿ ವಾಗ್ದಾನ ಮಾಡಿದಂಥ ಪರಿಶುದ್ಧಾತ್ಮ ದೇವರೇ, ನೀನು ನೆಲೆಯಾಗಿದ್ದುಕೊಂಡು ಅವರನ್ನು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಮಕ್ಕಳು ಮಾಡುವಂಥ ಶಿಕ್ಷಣದಲ್ಲಿ, ಅವರ ಪ್ರಯತ್ನಗಳಲ್ಲಿ ನಿನ್ನ ಆಶೀರ್ವಾದವನ್ನು ಪವಿತ್ರಾತ್ಮನ ಮೂಲಕ ನೀನು ಕೊಟ್ಟು ಎಲ್ಲ ಮಕ್ಕಳನ್ನು ಸತ್ಯದ ದಾರಿಯಲ್ಲಿ ನಡೆಸೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಸುಕ್ಷೇಮ ಭದ್ರತೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮ ಊರು ನಾಡುಗಳನ್ನು, ಇಡೀ ಪ್ರಪಂಚವನ್ನೇ ನಿನ್ನ ಕೃಪೆಯ ಪಾಲನೆಯ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಯುದ್ಧ, ದಂಗೆ ಇವುಗಳಿಗೂ, ಬೆಂಕಿ, ನೀರುಗಳ ಆಪತ್ತಿಗೂ, ಈಗ ಹರಡುತ್ತಿರುವಂಥ ಸಾಂಕ್ರಾಮಿಕವಾದ ರೋಗದಿಂದಲೂ, ಪಕ್ಕನೆ ಬರ್ತಿರುವಂಥ ದುರ್ಮರಣದಿಂದಲೂ ತಪ್ಪಿಸಿ ಕಾಪಾಡೆಂಬುದಾಗಿ ನಿನ್ನನ್ನು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಇನ್ನು ನಾವು ಕಡೆಯದಾಗಿ ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡುವ ಪೂರ್ವದಲ್ಲಿ
ಕಳೆದ ವಾರದಲ್ಲಿ ನಿಧನರಾಗಿರುವಂಥ ಶ್ರೀಮತಿ ಆಲಿಸ್ ವಿಲ್ಸನ್ ಅವರನ್ನು ನಾವು ನೆನೆಸಿ ಅವರಿಗಾಗಿ ಪ್ರಾರ್ಥನೆ ಮಾಡೋ ಪೂರ್ವದಲ್ಲಿ ಹೌದು ರಮ್ಯ ನಿವಾಸವಿದೆ ದೇವ ಜನರಿಗೋಸ್ಕರ ಈ ರಾಗವನ್ನು ಹಾಡಿ ನಿರೀಕ್ಷೆಗೆ ಆಧಾರವಾಗಿರುವಂಥ ದೇವ ನಿರೀಕ್ಷೆಯಲ್ಲಿ ಜನರನ್ನು ನಡೆಸೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ನಾವು ಹೋಗಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕೆ ನಿನ್ನ ಪರಿಶುದ್ಧ ದೂತರನ್ನು ಕಳುಹಿಸು. ಈಗಲೂ ಮರಣದ ಗಳಿಗೆಯಲ್ಲಿಯೂ ನಮಗೆ ಸಹಾಯ ಮಾಡು. ಅತ್ಯಂತ ಕರುಣೆಯುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿನ್ನನ್ನು ವಿನಯವಾಗಿ ಪ್ರಾರ್ಥಿಸಿ ನಮ್ಮ ಭಿನ್ನವನ್ನು ನಿನಗೆ ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಈಗ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಹಾಡುವಂಥ ಸಂಗೀತಗಳಲ್ಲಿ 325ನೇ ಸಂಗೀತದ ಪ್ರಾರಂಭದ 3 ಚರಣಗಳನ್ನು ಹಾಡೋಣ. ಸಂಗೀತ 325 ಪ್ರಾರಂಭದ 3 ಚರಣಗಳು ಮಾತ್ರ. Oh
ಪ್ರೀತಿಯುಳ್ಳ ದೇವರೇ, ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರವಾಗಲಿ. ನಿನ್ನ ವಾಕ್ಯ ನಮ್ಮನ್ನು ನೂತನಪಡಿಸುವಂಥದ್ದಾಗಿದೆ. ನಿನ್ನ ವಾಕ್ಯ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ನಿನ್ನ ವಾಕ್ಯ ನಮ್ಮನ್ನು ಕ್ರಿಸ್ತನ ಶಿಷ್ಯರನ್ನಾಗಿ ಮಾಡಿ ನಿತ್ಯ ಜೀವದಲ್ಲಿ ಸೇರುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಅಂಥ ವಾಕ್ಯವನ್ನು ನಮ್ಮ ಸಂಗಡ ಮಾತನಾಡು, ನೀನು ಮಹಿಮೆ ಹೊಂದಿಕೋ. ಕ್ರಿಸ್ತನಲ್ಲಿ ಬೇಡ್ತೇನೆ ತಂದೆ ಆ ದೇವರೇ, ಆಮೆನ್. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಇವತ್ತು ನನಗೆ ಕೊಡಲ್ಪಟ್ಟಂಥ ಶೀರ್ಷಿಕೆ ಕಾಸ್ಟ್ ಆಫ್ ಡಿಸೈಪಲ್ಶಿಪ್ ಎಂಬುದಾಗಿ, ಶಿಷ್ಯತ್ವದ ಬೆಲೆ ಎಂಬುದಾಗಿ. ಅದಕ್ಕೆ ನಮಗೆ 4 ವಾಕ್ಯ ಭಾಗಗಳು ಕೊಡಲ್ಪಟ್ಟಿವೆ. ಅದರಲ್ಲಿ ಇದೀಗ 2 ವಾಕ್ಯ ಭಾಗಗಳು ಓದಲ್ಪಟ್ಟಿವೆ. ನಾನು ಆರಿಸಿಕೊಂಡಿದ್ದು ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 35ರಿಂದ 45 ವಚನಗಳವರೆಗೆ ಕೇಳಿಸಿಕೊಳ್ಳೋಣ. ಆಗ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು. ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಂದಾದೀತೆ, ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಂದಾದೀತೆ ಎಂದು ಕೇಳಲು ಅವರು, ಆಗುವುದು ಅಂದರು. ಆಗ ಯೇಸು ಅವರಿಗೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ, ನನಗಾಗುವ ಸ್ನಾನವು ನಿಮಗಾಗುವುದು. ಆದರೆ ನನ್ನ ಬಡಿಗೆಲ್ಲೇ ಬಲಗಡೆಯಲ್ಲಿ ಆದರೂ ಎಡಗಡೆಯಲ್ಲಾದರೂ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಯಾಕೋಬ, ಯೋಹಾನರ ಮೇಲೆ ಸಿಟ್ಟಿಗೆದ್ದರು. ಯೇಸು ಅವರನ್ನು ಹತ್ತಿರಗೆ ಕರೆದು ಅವರಿಗೆ, ಜನಗಳನ್ನು ಆಳುವರೆನಿಸಿಕೊಳ್ಳುವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಪ್ರಿಯ ದೇವಭಕ್ತರೇ, ಯೇಸು ಸ್ವಾಮಿಯ ಕುರಿತಾಗಿ, ಶಿಷ್ಯರ ಕುರಿತಾಗಿ ನಮ್ಮೆಲ್ಲರಿಗೆ ಚಿರಪರಿಚಿತವಾದಂಥ ವಿಷಯ ಅದಾಗಿರುವಂಥದ್ದಾಗಿದೆ. ಇಲ್ಲಿ ಯೋಹಾನ ಮತ್ತು ಯಾಕೋಬ ಯೇಸು ಸ್ವಾಮಿಯ ಹತ್ತಿರ ಬಂದು ತನ್ನ ರಾಜ್ಯವನ್ನು ಪಡೆದುಕೊಳ್ಳುವಾಗ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಕೂಡಿಸಬೇಕೆಂಬುದಾಗಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20-21ರಲ್ಲಿ ನಾವು ನೋಡುವಾಗ ಅಲ್ಲಿ ತಮ್ಮ ತಾಯಿಯನ್ನು ಕರ್ಕೊಂಡು ಬಂದಿದ್ದಾರೆ, ಸ್ಥಾನ ಕೊಡಬೇಕೆಂಬುದಾಗಿ. ಈ ಯಾಕೋಬ, ಯೋಹಾನ ಯೇಸು ಸ್ವಾಮಿಯ ಕಸಿನ್ಸ್ ಆಗಿದ್ದರು. ಅವರ ತಾಯಿ ತಂಗಿಯ ಮಕ್ಕಳಾಗಿದ್ದರು ಎಂಬುದಾಗಿ. ಹೀಗಾಗಿ ಸಂಬಂಧ ಅಲ್ಲ, ಹೀಗಾಗಿ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಬೇಕಲ್ಲ, ಹೀಗಾಗಿ ತಾಯಿಯನ್ನು ಕರ್ಕೊಂಡು ಬಂದಿದ್ದಾರೆ. ಮರಿಯಳು ಕೂಡ ಹಾಗೆ ಇದ್ಲು. ಕಾನಾ ಊರಿನಲ್ಲಿ ದ್ರಾಕ್ಷಾರಸ ಖಾಲಿಯಾದಾಗ, ನೋಡಪ್ಪ ಅಲ್ಲಿ ಖಾಲಿಯಾಗಿದೆ, ಏನಾದರೂ ಮಾಡಿ ಎಂಬುದಾಗಿ. ಇಲ್ಲಿಯೂ ಕೂಡ ಮರಿಯಳ ತಂಗಿ ತಮ್ಮ ಮಕ್ಕಳಿಗೋಸ್ಕರ, ಸ್ಥಾನಕ್ಕೋಸ್ಕರ ಯೇಸು ಸ್ವಾಮಿ ಹತ್ತಿರ ವಿಜ್ಞಾಪನೆ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಆದರೆ ಮುಂದೆ ನಾವು ನೋಡುವಾಗ ಯೇಸು ಸ್ವಾಮಿ ಅವರಿಗೆ ಹೇಳುವಂಥದ್ದು, ನಾನು ಕುಡಿಯೋ ಪಾತ್ರೆಯಲ್ಲಿ ನಿಮಗೆ ಕುಡಿಯೋದಾದಿತ್ತು, ನಾನು ಹೊಂದುವ ಸ್ಥಾನದಲ್ಲಿ ನಿಮಗೆ ಹೊಂದುತ್ತಾ ಇದೆ ಎಂಬುದಾಗಿ ಅವರು ಕೇಳುವಾಗ ಸ್ವಾಮಿ ಹೇಳ್ತಾನೆ, ಅದನ್ನು ಕೂಡ ನೀವು ಮಾಡ್ಬೋದು, ಆದರೆ ಇದು ನನ್ನದಲ್ಲ, ಅದು ತಂದೆಯಿಂದ ಬಂದಂಥ ಚಿತ್ತ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದಾದ ನಂತರ ಅಲ್ಲಿರುವಂಥ ಶಿಷ್ಯರು ಸಿಟ್ಟಿಗೆ ಹೇಳ್ತಾ ಇದ್ದಾರೆ. ಬಹುಶಃ ಅವರು ಕೂಡ ಬೇರೆ ಸ್ಥಾನಮಾನಗಳಿಗಾಗಿ ತಾವುಕಪಡ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಅವರಿಗೆ ಹೇಳಿದ್ದು ಸೇವೆ ವಿಷಯಗೋಸ್ಕರ ಕೊನೆಯದಾಗಿ, ಎಲ್ಲರ
ದೊಡ್ಡವನಾಗಬೇಕೆಂದಿರುವವನು ಅವನು ಸೇವಕನಾಗಿರಬೇಕೆಂಬುದಾಗಿ. ನಾವು ಈ ಹೊಸ ಒಡಂಬಡಿಕೆಯನ್ನು ನಾವು ಗಮನಿಸಿ ನೋಡುವುದಾದರೆ 200ಕ್ಕಿಂತ ಹೆಚ್ಚು ಸಾರಿ ಶಿಷ್ಯತ್ವದ ಕುರಿತಾಗಿ ಅದು ಮಾತನಾಡಿದೆ. ಕ್ರೈಸ್ತತ್ವದ ಕುರಿತಾಗಿ, ಕ್ರಿಶ್ಚಿಯನ್ ಕುರಿತಾಗಿ 3 ಅಥವಾ ಹೆಚ್ಚಿಗೆ ಶಬ್ದ ಹೊಸ ಒಡಂಬಡಿಕೆಯಲ್ಲಿ ನಿಮ್ಗೆ ಕಾಣಿಸಿಕೊಳ್ಬೋದು. ಬೇರೆ ಟ್ರಾನ್ಸ್ಲೇಷನ್ಸ್, ನಾವು ಇಂಗ್ಲೀಷ್ನಲ್ಲಿ ಭಾಳಷ್ಟು ಟ್ರಾನ್ಸ್ಲೇಷನ್ಸ್ ಇದೆ. ಸೊ ಹೀಗಾಗಿ 3ಕ್ಕಿಂತ ಹೆಚ್ಚಿಗೆ ಕ್ರೈಸ್ತತ್ವದ ಕುರಿತು ಅದು ಅಲ್ಲಿ ಹೇಳುವಂಥದ್ದಾಗಿದೆ. ಆದರೆ ಹೊಸ ಒಡಂಬಡಿಕೆ ಅದು ಶಿಷ್ಯತ್ವದ ಕುರಿತಾಗಿ ಮಾತನಾಡುವಂಥದ್ದಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಕ್ರೈಸ್ತತ್ವದ ಕುರಿತಾಗಿ ಭಾಳಷ್ಟು ಮಾತಾಡ್ತೇವೆ, ಆದರೆ ಶಿಷ್ಯತ್ವದ ಕುರಿತಾಗಿ ನಾವು ಮಾತನಾಡುವುದಲ್ಲ. ಯೇಸು ಸ್ವಾಮಿ ದೊಡ್ಡ ಆಜ್ಞೆಯನ್ನು ಕೊಟ್ಟರು. ಆಜ್ಞೆ ಯಾವುದಂದರೆ, ನೀವು ಲೋಕದ ಕಟ್ಟ ಕಡೆಯವರಿಗೆ ಹೋಗಿ ಸುವಾರ್ತೆ ಸಾರಿ, ತಂದೆ ಮಗನ ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಮಾಡಿರಿ, ಸ್ನಾನ ದೀಕ್ಷೆ ಕೊಡ್ರಿ, ನಂತರ ಅವರನ್ನು ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ. ಸೊ ಯೇಸು ಸ್ವಾಮಿ ಸಭೆಗೆ ಕೊಟ್ಟಂಥ, ಶಿಷ್ಯರಿಗೆ ಕೊಟ್ಟಂಥ ಆಜ್ಞೆ ಶಿಷ್ಯರನ್ನಾಗಿ ಮಾಡುವುದಕ್ಕಾಗಿ, ವಿನಃ ಕ್ರೈಸ್ತರನ್ನಾಗಿ ಮಾಡುವುದಕ್ಕಾಗಿ ಅಲ್ಲ. ಬೇರೆ ತತ್ವ ಹೇಳ್ತಾ ಇಲ್ಲ, ಯೇಸು ಸ್ವಾಮಿ ತತ್ವವನ್ನು ಹೇಳ್ತಾ ಇದ್ದೇನೆ. ಯೇಸು ಸ್ವಾಮಿ ದಿನಮಾನಗಳಲ್ಲಿ ಯಾರೂ ಕ್ರೈಸ್ತರಲ್ಲಿಲ್ಲ. ದೇವರ ವಾಕ್ಯ ಇತಿಹಾಸ ನೋಡುವುದಾದರೆ ಯೇಸು ಸ್ವಾಮಿ ನಂಬಿದಂಥ ಭಕ್ತರೇ ಅವರು ಕ್ರೈಸ್ತರು, ಅದರ ಮೊದಲು ಅವರು ಶಿಷ್ಯರಾಗಿದ್ದರು. ಯಾವ ವ್ಯಕ್ತಿ ಆತನು ಮೊದಲು ಕ್ರಿಸ್ತನವನಾಗಬೇಕಂತಾನೋ ಅವನು ಮೊದಲು ಶಿಷ್ಯನಾಗಬೇಕಾಗಿದೆ. ಯಾವ ವ್ಯಕ್ತಿ ಯೇಸು ಸ್ವಾಮಿ ಶಿಷ್ಯನಾಗುವುದಿಲ್ಲ, ಆತನು ಸುಮ್ಮನೆ ಕ್ರೈಸ್ತಿಯ ಹೆಸರುಗಳನ್ನು ಇಟ್ಟುಕೊಂಡು ಆತನು ನಾನು ಕ್ರಿಸ್ತನು ಎಂಬುದಾಗಿ ಹೇಳಿದರೆ ಅದು ಯಾತಕ್ಕೂ ಬಾರದು ಎಂಬುದಾಗಿ. ಯೇಸು ಸ್ವಾಮಿ ಹತ್ರ ಅನೇಕ ಜನ ಬಂದು ಹೀಗೆ ಹೇಳ್ತಾರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಅದ್ಭುತ ಕಾರ್ಯ ಮಾಡಿದ್ವಿ, ದೆವ್ವಗಳನ್ನು ಓಡಿಸಿದ್ವಿ, ಬಹಳಷ್ಟು ಕಾರ್ಯಗಳನ್ನು ಮಾಡಿದ. ಆದರೆ ಯೇಸು ಸ್ವಾಮಿ ಅವ್ರಿಗೆ ಹೇಳುವಂಥ ಮಾತು, ನೀವು ಸೈತಾನನ ಚಿತ್ತ ಮಾಡುವರಾಗಿದ್ರಿ, ಯಾಕಂದರೆ ನೀವು ನನ್ನನ್ನು ಅನುಸರಿಸ್ತಾ ಇಲ್ಲ ಎಂಬುದಾಗಿ. ಪ್ರಿಯ ದೇವ ಭಕ್ತರೇ, ಇವತ್ತು ಬಹಳಷ್ಟು ತಪ್ಪಾದ ಬೋಧನೆಗಳು ಹುಟ್ಟಿಕೊಂಡಿವೆ. ನಾವು ಅನೇಕ ಸಾರಿ ಬೇರೆ ವಿಷಯಗಳನ್ನ ನಾವು ಗಮನಿಸಿ ನೋಡುವುದಾದರೆ, ಸಭೆಯಲ್ಲಿ ಜನರನ್ನು ಕೂಡಿಸುವಂಥದ್ದು ಎಂಬುದಾಗಿ ಒಂದು ಸಾರಿ ಹಾಗೆ ಆಯಿತು. ಒಬ್ಬ ಸೇವಕರು ಬಹಳಷ್ಟು ಜನರನ್ನು ಕೂಡಿಸಿಕೊಂಡು ಆರಾಧನೆ ಮಾಡುವಾಗ ಬೇರೆ ನಂಬಿಕೆಯುಳ್ಳಂಥ ವ್ಯಕ್ತಿಗಳು ಅವರಿಗೆ ತೊಂದರೆ ಮಾಡಿದ್ರು ಎಂಬುದಾಗಿ. ಯಾಕಂದರೆ ಇವತ್ತಿನ ಸಂಸ್ಥೆಗಳು ಬೇರೆ ಬೇರೆ ವಿಚಾರಗಳನ್ನು, ತತ್ವ ಬೋಧನೆಗಳನ್ನು ಹೇಳ್ತಾ ಇವೆ. ಆದರೆ ಮೊದಲನೇದಾಗಿ ಹೇಳುವಂಥದ್ದು ನಾವು ಕ್ರಿಸ್ತನ ಶಿಷ್ಯರನ್ನಾಗಿ ಮಾಡಬೇಕೆಂಬುದಾಗಿ. ಇದು ದೇವರ ತತ್ವವಾಗಿದೆ, ಇದು ಕ್ರಿಸ್ತನ ತತ್ವವಾಗಿದೆ. ಹಾಗಾದರೆ ಸಭೆಗೆ ಹಿಂಸೆ ಇಲ್ಲವೋ? ಹಿಂಸೆ ಇದೆ. ಶಿಷ್ಯರಿಗೆ ಹಿಂಸೆ ಇದೆ. ಇದರ ಮಧ್ಯದಲ್ಲಿಯೂ ಕೂಡ ಯೇಸು ಸ್ವಾಮಿ ನಮ್ಮಲ್ಲಿದ್ದುಕೊಂಡು ತನ್ನ ಸೇವೆ ಮಾಡುವಾತನಾಗಿದ್ದಾನೆ. ಹಾಗಾದರೆ ವೀಕ್ಷಣೆ ಮಾಡುವಂಥ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ. ನಮ್ಮ ಆದಿ ತಂದೆ ತಾಯಿಗಳು ಅಂದರೆ ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಕ್ರೈಸ್ತರಾದರು. ದೇವರ ಕೃಪೆ, ಮಿಷನರಿಗಳು ಬಂದು ನಮ್ಮ ಪೂರ್ವಜರಿಗೆ ಸುವಾರ್ತೆಯನ್ನು ಸಾರಿದ್ದಾರೆ. ಆದರೆ ಯೇಸು ಸ್ವಾಮಿ ನಮಗೆ ಬೋಧಿಸುವಂಥದ್ದು, ಯೇಸು ಸ್ವಾಮಿ ಶಿಷ್ಯರು ನಮಗೆ ಬೋಧನೆ ಮಾಡಿದ್ದು ನಾವೆಲ್ಲರೂ ಆತನ ಶಿಷ್ಯರಾಗುವುದಕ್ಕಾಗಿ. ಈ ಶಿಷ್ಯತ್ವ ಅಂದರೆ ಏನು? ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಗುರು ಹಿರಿಯರನ್ನು ಸನ್ಮಾನ ಮಾಡುವಂಥದ್ದಾಗಿದೆ. ಇವತ್ತಿಗೂ ಕೂಡ ದೊಡ್ಡವರು ಯಾರು ಕಂಡ್ರೆ ನಾನು ಅವರಿಗೆ ನಮಸ್ಕಾರ ಮಾಡುತ್ತೇನೆ, ಕೈಯಿಂದಲ್ಲ, ನನ್ನ ಕೈಯಿಂದ ಅವರ ಕಾಲನ್ನು ಮುಟ್ಟಿ. ಇದು ನನ್ನ ಸಂಪ್ರದಾಯವಾಗಿದೆ. ಆದರೆ ಪ್ರತಿಯೊಬ್ಬ ಶಿಷ್ಯ ಆತನು ಗುರುವಿನ ಬೋಧನೆಯನ್ನು ಅಂಗೀಕರಿಸುತ್ತಾನೆ. ಪ್ರತಿಯೊಬ್ಬ ಶಿಷ್ಯ ಗುರುವಿನ ಮೌಲ್ಯಗಳನ್ನು ಹಿಡಿದುಕೊಳ್ಳುತ್ತಾನೆ. ಪ್ರತಿಯೊಬ್ಬ ಶಿಷ್ಯ ಗುರುವಿನ ಹಾಗೆ ಪ್ರತಿಬಿಂಬಿಸುತ್ತಾನೆ. ಇದು ಯೇಸು ಸ್ವಾಮಿಯ ಆಶಯ ಆಗಿದೆ.
ನಮ್ಮ ಜೀವನದಲ್ಲಿ ನನಗೆ ಬಹಳಷ್ಟು ಬೇಜಾರಾಯಿತು. ನಾನು ಚೆನ್ನೈಗೆ ಹೋದಾಗ ಒಬ್ಬ ಸೇವಕರು ನನಗೆ ಸಿಕ್ಕರು. ಆ ಸೇವಕರು ಹೇಳ್ತಾ ಇದ್ದಾರೆ, ಒಬ್ಬ ತಮಿಳ್ ಆ್ಯಕ್ಟರ್, ಆತನ ಆ್ಯಕ್ಟಿಂಗ್ ಮಾಡೋದನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು. ಆ ಆ್ಯಕ್ಟಿಂಗನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೇನೆ ಎಂಬುದಾಗಿ ಒಬ್ಬ ಸೇವಕರವರು. ಯಾಕೆ ಹಾಗೆ ಆಗ್ತದೆ ಎಂಬುದಾಗಿ ನಾವು ನೋಡುವಾಗ, ನಾವು ಎರಡು ದೋಣಿಯಲ್ಲಿ ಕಾಲಿಟ್ಟು ಜೀವನ ಮಾಡುವಾಗ, ನೀವು ದೇವರನ್ನು ಧನವನ್ನು ಅಂದರೆ ಲೋಕವನ್ನು ನೀವು ಎರಡನ್ನು ಸೇವನೆ ಮಾಡುವ ಆಗುವುದಿಲ್ಲ. ಇವತ್ತು ನಾವು ನಿಜವಾಗಿ ಕ್ರಿಸ್ತನ ಶಿಷ್ಯರಾಗಿದ್ದೇವಾ ಎಂಬುದನ್ನು ಅದು ನಮಗೆ ಚೆನ್ನಾಗಿ ಗುರುತಿದೆ. ನನಗೂ ಕೂಡ ಗುರುತಿಲ್ಲ, ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ನಿಮಗೂ ಕೂಡ ಗುರುತಿಲ್ಲ. ಆದರೆ ಸ್ವಾಮಿ ಹೇಳಿದ್ದು ಅವರ ಫಲಗಳಿಂದ ಅವರನ್ನು ಗುರುತಿಸುವರಿ ಎಂಬುದಾಗಿ. ಯಾಕಂದರೆ ಫರಿಸಾಯರ ಜೀವನ ಧರ್ಮಶಾಸ್ತ್ರದ ಪ್ರಕಾರ ಇರಲಿಲ್ಲ ಎಂಬುದಾಗಿ. ಅಲ್ಲಿ ಅನೇಕ ಫರಿಸಾಯರು ಇದ್ದರು, ಅವರು ಕೂಡ ಒಳ್ಳೆಯ ಫರಿಸಾಯರು ಇರ್ಬೋದು. ಗಮಲೆಯನ್ನು ಕುರಿತಾಗಿ ನಾವು ಕೇಳಿದ್ದೇವೆ. ಆದರೆ ಯೇಸು ಸ್ವಾಮಿ ನಮಗೆ ಬಯಸುವಂಥದ್ದು ಮೊದಲು ನಾವು ಆತನ ಶಿಷ್ಯರನ್ನಾಗುವುದಕ್ಕಾಗಿ. ಯೇಸು ಸ್ವಾಮಿ ಬೆಸ್ತರನ್ನು ಕರೆದ, ನನ್ನ ಹಿಂದೆ ಹಿಂಬಾಲಿಸ್ರಿ, ನಾನು ನಿಮ್ಮನ್ನು ಮನುಷ್ಯನ ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ. ನೋಡಿ ಪ್ರಿಯರೇ, ಇದು ಶಿಷ್ಯತ್ವದ ಕುರಿತಾಗಿ ಬಹಳಷ್ಟು ದೊಡ್ಡದಾದ ಪ್ರಸಂಗವಿದೆ, ಅಗಾಧವಾದ ಅಭ್ಯಾಸವಿದೆ. ಆದರೆ ಯೇಸು ಸ್ವಾಮಿ ಏನು ಹೇಳಲಿಕ್ಕೆ ಬಯಸ್ತಾನೆ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಮನಸ್ಸು ಮಾಡುವುದನ್ನಾಗಿ. ಹಾಗಾದರೆ ಪ್ರತಿಯೊಬ್ಬ ಶಿಷ್ಯನ ಗುರಿ ಏನಾಗಿದೆ? ಆ ಗುರುವಿನ ಹಾಗೆ ಜೀವಿಸಬೇಕಾಗಿದೆ. ಇವತ್ತು ಯಾಕೆ ನಮ್ಮ ಸಭೆಗಳಲ್ಲಿ, ನಮ್ಮ ಜನಗಳಲ್ಲಿ, ನಾನು ಅನೇಕ ಬೇರೆ ಬೇರೆ ಚರ್ಚ್ಗಳಿಗೆ ಹೋಗುವಾಗ ಕೆಲವೊಂದು ಪಿಯೂನ್ಸ್ಗಳನ್ನು ಕೂಡ ನೋಡ್ತೇನೆ, ಕೆಲವೊಂದು ಜನರನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತೇನೆ. ಯಾಕೆ ಅವರ ಜೀವನ ಮಾರ್ಪಾಟ ಆಗ್ತಾ ಇಲ್ಲ? ನಮ್ಮ ಪಕ್ಕದಲ್ಲಿಯೇ ಕೆಲಸ ಮಾಡುವವರು, ನಮ್ಮ ನೆರೆಹೊರೆಯವರು ಯಾಕೆ ಬದಲಾವಣೆ ಆಗ್ತಾ ಇಲ್ಲ? ಯಾಕಂದರೆ ಅವರು ಮೊದಲನೇದಾಗಿ ಕ್ರೈಸ್ತರಾಗಿದ್ದಾರೆ, ಶಿಷ್ಯರಾಗಿಲ್ಲ. ಯಾವ ವ್ಯಕ್ತಿ ಯೇಸು ಸ್ವಾಮಿ ಶಿಷ್ಯನಾಗುತ್ತಾನೋ, ಯೇಸು ಸ್ವಾಮಿ ಶಿಷ್ಯರಿಗೆ ಅಂತ್ಯೋಕ್ಯದಲ್ಲಿ ಇವರು ಕ್ರಿಸ್ತನವರು ಎಂಬುದಾಗಿ, ತಾವೇ ನಾವು ಕ್ರಿಶ್ಚಿಯನ್ರು ಎಂಬುದಾಗಿ ಗುರುತಿಸಿಕೊಳ್ಳೋದು. ಹಾಗಾದರೆ ಇವತ್ತು ಕ್ರೈಸ್ತಿಯ ಮೌಲ್ಯಗಳು ಎಲ್ಲಿ ಹೋಗಿವೆ? ಕ್ರೈಸ್ತಿಯ ಶಿಷ್ಯತ್ವದ ನಂಬಿಕೆಗಳು, ಮೌಲ್ಯಗಳು ಎಲ್ಲಿ ಹೋಗಿವೆ ಎಂಬುದಾಗಿ ನಾವು ವಿಚಾರಣೆ ಮಾಡಬೇಕಾಗಿದೆ, ವಿಮರ್ಶೆ ಮಾಡಿಕೊಳ್ಳಬೇಕಾಗಿದೆ, ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬ ಶಿಷ್ಯನು ಗುರುವಿನ ಹಾಗೆ ಜೀವಿಸುತ್ತಾನೆ. ಹಾಗಾದರೆ ಕ್ರಯ ಏನಾಗಿದೆ? ಶಿಷ್ಯತ್ವದ ಬೆಲೆ ಏನಾಗಿದೆ? ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 25ರಿಂದ 35ರವರೆಗೆ ನಾವು ನೋಡುವುದಾದರೆ, ನಾನೇ ಓದ್ತೀನಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 25ರಿಂದ 30. ಯೇಸು ಸ್ವಾಮಿ 26ನೇ ವಚನ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯ. ಅಂದರೆ ಯೇಸು ಸ್ವಾಮಿ ಸರಿ ಹೇಳ್ತಾ ಇದ್ದಾರೋ ತಪ್ಪು ಹೇಳ್ತಾ ಇದ್ದಾರೋ ನಾವೇ ವಿಚಾರ ಮಾಡಬೇಕಾಗಿದೆ. ಎರಡು ಆಜ್ಞೆ ಬಹಳ ಪ್ರಾಮುಖ್ಯವಾಗಿವೆ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಬುದ್ಧಿಯಿಂದ, ಪ್ರಾಣದಿಂದ, ಹೃದಯದಿಂದ ಪ್ರೀತಿಸಬೇಕು, ನಂತರ ನೆರೆಯವನೇ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಮೊದಲು ದೇವರಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು, ಮೊದಲು ದೇವರನ್ನು ಪ್ರೀತಿ ಮಾಡುವಂಥದ್ದು, ನಂತರ ಕುಟುಂಬವಾಗಲಿ, ಸಭೆಯಾಗಲಿ, ಸಮಾಜವಾಗಲಿ. ಹಾಗಾದರೆ ಮುಂದಿನ ವಚನಗಳಲ್ಲಿ ಹೀಗೆ ಹೇಳ್ತದೆ ನೋಡ್ರಿ, ಬಹಳ ಸುಂದರವಾಗಿ ಯೇಸು ಸ್ವಾಮಿ ಮಾತನಾಡ್ತಾರೆ. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಅವನು ಮನೆ ಕಟ್ಟಬೇಕಾದ್ರೆ ಮೊದಲು ದುಡ್ಡನ್ನು ಕೂಡಿಸಿಕೊಳ್ತಾನೆ, ಬ್ಲೂ ಪ್ರಿಂಟನ್ನು ಹಾಕಿಸಿಕೊಳ್ತಾನೆ ಇಂಜಿನಿಯರ್ ಕಡೆಯಿಂದ.
ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವರೆಲ್ಲರೂ ಆ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನು ಹಾಸ್ಯ ಮಾಡಿದನು. ನನ್ನ ಜೀವನದಲ್ಲಿ ಕೂಡ ಹಾಗೆ ಆಯಿತು. ನನಗೆ ದೇಹದಲ್ಲಿ ಅಸ್ತವ್ಯಸ್ತ ಆದಾಗ ಆಸ್ಪತ್ರೆಗೆ ಹೋದಾಗ ಹಾಗೆ ಆಗಿಲ್ಲ, ಬಟ್ ಅದೇ ಥರ ಒಂದು ಸ್ವಲ್ಪ ಬಿ ಪಿ ಚೆಕ್ ಮಾಡ್ತಾಯಿದ್ರು. ಬಿ ಪಿ ಭಾಳ ಹೈ ಆಯಿತು. ಏನು ರೀ ನಿಮಗೆ ಬಿ ಪಿ ಇತ್ತನ ಮೊದಲೇಕಂತ ಕೇಳಿದ್ರು ಅವರು. ಇಲ್ಲರಿ, ನನ್ನ ಹಾರ್ಟ್ ಪಲ್ಪಿಟೇಷನ್ ಆಗತೈತಿ. ಏನು ರೀ ಗುರುಗಳ, ನೀವು ಪ್ರವಚನ ಮಾಡ್ತೀರಿ, ನಮಗೆ ಹೇಳಬೇಕು, ನೀವೇ ಹೆದರ್ಕೊಂಡು ಕೂತ್ರಿ ಹೆಂಗೆ? ನಾನು ಹೇಳಿದೆ, ಮನುಷ್ಯನ ಸ್ವಭಾವ ಇದು, ಮನುಷ್ಯನ ಸ್ವಭಾವ. ಸಭೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಮಧ್ಯದಲ್ಲಿ ಹಾವು ಹೋದ್ರೆ ಏನು ಮಾಡ್ತೀರಿ? ಹೆದರ್ತೀರಿ. ಇದು ಮನುಷ್ಯನ ಸ್ವಭಾವ. ಪೇತ್ರನಲ್ಲಿ ಕೂಡ ಸ್ವಭಾವ ಇತ್ತು. ಆದರೆ ನಾನು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ದೇನೆ. ನನ್ನ ನಂಬಿಕೆ, ನನ್ನ ಮೌಲ್ಯಗಳು ಗಟ್ಟಿಯಾಗಿವೆಯಾ? ಸೈತಾನನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೆ ಬರ್ತಾನೆ. ಆದರೆ ಯೇಸು ಸ್ವಾಮಿ ಜೀವ ಕೊಡಬೇಕೆಂಬುದಾಗಿ ಬಂದಿದ್ದಾನೆ. ಇವತ್ತು ಕ್ರಿಸ್ತನ ಶಿಷ್ಯರು ನಾವು, ಕ್ರೈಸ್ತರು ನಾವು, ಕ್ರಿಸ್ತನ ಅನುಯಾಯಿಗಳು ನಾವು, ಆತನ ಹಿಂಬಾಲಕರು ನಾವು. ಆದರೆ ನಮ್ಮಲ್ಲಿರುವಂಥ ನಂಬಿಕೆ ಆಗಲಿ, ಜೀವನ ಶೈಲಿ ಆಗಲಿ, ಅದು ಬೇರೆಯವರಿಗೆ ಜೀವ ಕೊಡ್ತಾ ಇದೆಯಾ, ಮಾರ್ಗದರ್ಶನ ನೀಡ್ತಾ ಇದೆಯಾ? ಎಷ್ಟೋ ಸಾರಿ ಆ ನರ್ಸ್ ಸಿಸ್ಟರ್ ಮೇಡಮ್ ಹೇಳಿದ ಹಾಗೆ, ನನಗೆ ಕೇಳಿದ ಹಾಗೆ ಪ್ರವಚನ ಹೇಳ್ತೀರಿ, ನೀವು ಹೇಳಿದ್ರೆ ಹೇಗೆ ಎಂಬುದು ಹಾಗೆ. ಇವತ್ತು ಪ್ರಿಯ ಸಭೆಯವರೇ, ನಮ್ಮ ದೊಡ್ಡದಾದ ಸಭೆ ಇದೆ. ಈ ದೊಡ್ಡದಾದ ಸಭೆ ಒಬ್ಬೊಬ್ಬ ವ್ಯಕ್ತಿ, ಒಬ್ಬೊಬ್ಬ ಶಿಷ್ಯನನ್ನು ಮಾಡಿದರೆ ಎಷ್ಟಾಗ್ತದೆ? 100 ಜನಕ್ಕೆ 100+ ಮಾಡಿದರೆ 200 ಜನ ಆಗ್ತದೆ. ನಮ್ಮ ಸಭೆ 18,000 ಜನರು ಎಂಬುದಾಗಿ ನಾವು ಹೇಳುತ್ತೇವೆ. ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರೆ ಎಷ್ಟಾಗ್ತದೆ ರೀ? $36,000. ನಮ್ಮ ಅಯ್ಯೋನವರ ಆಸೆ ಸಭೆ ಕಟ್ಟಬೇಕೆಂಬುದಾಗಿ. ಅಯ್ಯೋರೇ, ನೀವು ಮಾಡ್ತೀರಿ, ಯಾಕಂದ್ರೆ ನಿಮ್ಮ ಕೂಡ ದೇವರದ ಎಂಬುದಾಗಿ ನಾನು ನಂಬಿದ್ದೇನೆ. ಆದರೆ ಇನ್ನು 18,000 ಜನ ಕರ್ಕೊಂಡು ಬರುವಂಥದ್ದು ಸಭೆಯ ಜವಾಬ್ದಾರಿ ಆಗಿದೆ. ಕೇವಲ ಕಾಣಿಕೆ ಕೊಡುವುದಲ್ಲ. ಇವತ್ತು 180-200 ವರ್ಷ ಸಭೆಗೆ ವಯಸ್ಸಾಯಿತು. ಆದರೆ ನಾವು ಕುರಿಗಳನ್ನು ತರಬೇಕಾಗಿದೆ. ಹೇಗೆ? ನಾನು ಮೊದಲು ನನ್ನ ಜೀವನವನ್ನು ಈ ಲೋಕಕ್ಕೆ ತೋರಿಸಿ ಅವರನ್ನು ಶಿಷ್ಯನಾಗಿ ಮಾಡಬೇಕಾಗಿದೆ. ಪ್ರತಿಯೊಂದು ಸಭೆಗೆ ನಿಯೋಗ ಇದೆ. ಆ ನಿಯೋಗ ಏನಂದರೆ ಶಿಷ್ಯರನ್ನಾಗಿ ಮಾಡುವಂಥ ನಿಯೋಗ. ನನಗೆ ಬಹಳ ಖುಷಿ ಅನ್ನಿಸ್ತು. ಒಬ್ಬ ನಮ್ಮ ಸಭೆಯವರೇ ನನ್ನೊಟ್ಟಿಗೆ ಬಂದು ಮಾತನಾಡಿದರು. ನಾನು ಯಾವ ಯವನಸ್ಥ ಮಕ್ಕಳು ಕೇಳ್ತಾರೆ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಬೈಬಲ್ ಕಾಲೇಜಿಗೆ ಹೋಗ್ತಿರಪ್ಪ, ಸೇವೆ ಮಾಡ್ತೀನಿ, ಅವರು ಇಂಟ್ರೆಸ್ಟೆಡ್ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ನಮ್ಮ ಸಭೆಯವರೇ ನಾನು ಟೇಬಲ್ ಮ್ಯಾಗ ಕೂತ್ಕೊಂಡಾಗ, ನೋಡ್ರಿ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೇನೆ, ನಮ್ಮ ಸಭೆಯಲ್ಲಿ ಯಾರಾದರೂ ಬಡ ಜನ ಅಥವಾ ಯಾರೋ ಆಗಲಿ ಅವ್ರಿಗೆ ಸೇವೆಗೆ ಹೋಗಲಿಕ್ಕೆ ದುಡ್ಡಿಲ್ಲಂದರೆ ನಾವು ಅವ್ರಿಗೆ ಸ್ಪಾನ್ಸರ್ ಮಾಡ್ತಾ 50,000 ರೂಪಾಯಿ ಆದರೂ ಕೂಡ ಚಿಂತೆ ಇಲ್ಲ ಎಂಬುದಾಗಿ. ಆಮೇಲೆ ಬಂದು ನೀವು ಅಡ್ರೆಸ್ ಕೇಳಬೇಡ್ರಿ, ನಾನು ಹೇಳೋದಿಲ್ಲ. ಒಬ್ಬ ವ್ಯಕ್ತಿ, ಬಹಳಷ್ಟು ಜನ ನಾವು ಸೇವಕರಿಗೆ ಸಹಾಯ ಮಾಡ್ತಾ ಇದ್ದೇವೆ, ಬಟ್ ನಿಯೋಗ ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮ ಒಬ್ಬ ಸೇವಕ, ನಮ್ಮ ಆಲಯದಿಂದ ಹೋದಂಥ ಸೇವಕ, ಆತನಿಗೆ ನಾವು ಸಹಾಯ ಮಾಡಿ ಕಳಿಸೋದಾದರೆ ಅವನು ಅನೇಕರನ್ನು ಶಿಷ್ಯರನ್ನು ಮಾಡುವ ಆತನಾಗಿದ್ದಾನೆ. ನಮ್ಮ ಸಭೆಗೆ ಆತನು ಬಂದು ಸೇವೆ ಮಾಡುವಂಥದ್ದಲ್ಲ, ಬೇರೆ ಊರಿಗೆ ಹೋಗಿ ಕೂಡ ಆತನು ಸೇವೆ ಮಾಡಲಿಕ್ಕೆ ಶಕ್ತನಾಗ್ತಾನೆ.
ಇದು ಯೇಸು ಸ್ವಾಮಿ ನಿಯೋಗ, ಲೋಕದ ಕಟ್ಟೆ ಕಡೆ ಹೋಗಿ ನೀವು ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ. ಹಾಗಾದರೆ ಇವತ್ತು ನಾನು ನಂಬಿದಂಥ ನಂಬಿಕೆಯನ್ನು ನಾನು ಕಾಪಾಡಿಕೊಳ್ಳಬೇಕಾಗಿದೆ. ಇವತ್ತು ಅನೇಕ ಜನ ಯೇಸು ಸ್ವಾಮಿಯನ್ನು ಹಿಂಬಾಲನೆ ಮಾಡದೆ ಇರುವುದಕ್ಕೆ ಕಾರಣ ಏನೆಂದರೆ, ನಾವು ಕ್ರೈಸ್ತರಾದಂಥ ನಾವು ಶಿಷ್ಯತ್ವದ ಜೀವನವನ್ನು ನಡೆಸ್ತಾ ಇಲ್ಲ. ಹಾಗಾದರೆ ಎರಡನೇದಾಗಿ ಯೇಸು ಸ್ವಾಮಿ ಹಿಂದೆ ಭಾಳಷ್ಟು ಜನರು ಹಿಂಬಾಲನೆ ಮಾಡಿದರು. ಒಬ್ಬರು ಅದ್ಭುತ ಕಾರ್ಯಗಳನ್ನು ನೋಡುವುದಕ್ಕಾಗಿ, ಒಬ್ಬರು ಊಟ ಮಾಡುವುದಕ್ಕಾಗಿ, ಒಬ್ಬರು ನಿತ್ಯ ಜೀವದ ಕುರಿತಾಗಿ ತಿಳಿದುಕೊಳ್ಳುವುದಕ್ಕಾಗಿ, ಶ್ರೀಮಂತ ಯವನಸ್ಥ. ಆದರೆ ಯಾರಿಗೂ ಕೂಡ ಯೇಸು ಸ್ವಾಮಿ ನಿಜವಾಗಿ ಹಿಂಬಾಲನೆ ಮಾಡಬೇಕೆಂಬುದ ಪರಿಜ್ಞಾನ ಇರಲಿಲ್ಲ. ನಮ್ಮ ರಿವೈವಲ್ ಮೀಟಿಂಗ್ ಬಂದರೆ ಒಂದು ಜಾತ್ರೆ ಇದ್ದಂಗೆ ರೀ ಅಲ್ಲ, ಹುರ್ರು ಅಂತೇಳಿ ಆ ಜಾತ್ರೆ ಮುಗಿದಾದ್ಮೇಲೆ ಮತ್ತೆ ಜೀವನ ಹಂಗೆ ಇರ್ತೈತಿ. ಹಂಗೆ 2000 ವರ್ಷಗಳ ಹಿಂದೆ ಇಲ್ಲಿ ಅನೇಕರು ಯೇಸು ಸ್ವಾಮಿ ಹಿಂದೆ ಹಿಂಬಾಲನೆ ಮಾಡಿದರು, ಆದರೆ ಅವರು ನಿಜವಾದ ಶಿಷ್ಯರಾಗಲಿಲ್ಲ. ಪ್ರಿಯ ದೇವಭಕ್ತರೇ, ನಿಜವಾದ ಶಿಷ್ಯತ್ವ ಕರ್ತನ ಪಾದದಿಂದ ಶುರುವಾಗುವಂಥದ್ದಾಗಿದೆ. ನಿನ್ನ ವೈಯಕ್ತಿಕವಾದ ಸಂಬಂಧದಿಂದ ಶುರುವಾಗುವಂಥದ್ದಾಗಿದೆ. ಇವತ್ತು ಬೆಳಗಿನ ನಸುಕಿನ ಜಾವದಲ್ಲಿ ನನಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಸೈತಾನ ನನಗೆ ಪೀಡಿಸ್ತಾ ಇದ್ದ. ಇವರು ಬರೀ ಪ್ರಸಂಗದಲ್ಲಿ ಸೈತಾನನ ಬೆನ್ನು ಹತ್ತಿರ್ತಾನೆ ಇವ್ರಿಗೆ ಅಂತಿರ್ತಾನೆ. ಅಫ್ಕೋರ್ಸ್ ಅವನ ನಮ್ಮ ವೈರಿ, ಮತ್ತು ಅವ ಬೆನ್ನು ಹತ್ತಲಾರ್ದ ನೀವು ಬೆನ್ನು ಹತ್ತಬೇಕನ್ನ. ನನಗೇನೋ ಜೀವನದಲ್ಲಿ ಕೆಟ್ಟದನ್ನು ಮಾಡಬೇಕೆಂಬುದಾಗಿ ಆತನು ಹಮ್ಮಿಕೊಂಡಿದ್ದಾನೆ ಯೋಜನೆ. ಆ ಕನಸಿನಲ್ಲಿ ನನ್ನ ಹೃದಯವನ್ನು ನಾನು ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಹೃದಯ ಯೇಸು ಸ್ವಾಮಿಗೆ ಮಾತ್ರ ಇದೆ, ನಾನು ಇನ್ನು ಕೊಡುವುದಿಲ್ಲ ಎಂಬುದಾಗಿ. ಹೀಗೆ ಪ್ರಾರ್ಥನೆ ಮಾಡಿದೆ. ನನ್ನ ಹೆಂಡತಿ ಡೈನಿಂಗ್ ಹಾಲ್ನಲ್ಲಿ ಹಿತ್ತಲ ಭಾಗದಿಂದ ಬಂದು ಮುಂದಿನ ಭಾಗದ ಚಿಲ್ಕ ಹಾಕಿದೆ. ಆಕೆ ಒದರ್ತಾ ಇದ್ದಾಳೆ, ರೀ ಡೈನಿಂಗ್ ಹಾಲ್ ಭಾಗದ ಚಿಲ್ಕ ತೆಗೀರಿ ಅಂಥೇಳಿ. ನನ್ನ ಕಾಟ್ ಮೇಲೆ ನನ್ನ ಮಗ ಮಲಗಿದ್ದ. ಕಾಟ್ ಒಂದು ಸ್ವಲ್ಪ ಗೋಡೆಯ ದೂರ ಒಂದು ಸ್ವಲ್ಪ ಸರಿಸಲಾಗಿತ್ತು. ಆ ಗೋಡೆಯಿಂದ ಒಂದು ಹಾವು ಹೊರಟಿತು. ನನ್ನ ಮಗನನ್ನು ಎತ್ತಲಿಕ್ಕೆ ನನಗೆ ಆಗ್ತಾಯಿಲ್ಲ. ಹಾಗೆ ಹಾವು ಹೊರಗಡೆ ಹೋಯಿತು. ಕನಸೊಳಗೆ ಹಾವು ಬರಬಾರ್ದು ಅಂತಾರಲ್ರಿ, ಚಿಂತಿಲ್ಲ. ನಂತರ ಅಲ್ಲಿರುವಂಥ ನಾಯಿಗಳು ಅವ್ರನ್ನ ಕಚ್ಚಿ ಸಾಯಿ ಹೊಡೋದಕ್ಕೆ ಪ್ರಯತ್ನ ಮಾಡಿತು. ನಂತರ ಹಾವು ಮತ್ತು ನನ್ನ ಹತ್ತಿರ ಬಂದಾಗ ಆ ನಾಯಿ ತಕ್ಕೊಂಡು ಹೋಯಿತು ಎಂಬುದಾಗಿ. ಇದರ ಅರ್ಥ ಏನು ಎಂಬುದಾಗಿ, ನಿನ್ನ ಕನಸಿನಲ್ಲಿಯೂ ಕೂಡ ದೇವರು ನಿನ್ನನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ನೀನು ಕ್ರಿಸ್ತನ ಶಿಷ್ಯನಾಗುವಾಗ ದೇವರು ನಿನ್ನನ್ನು ಕಾಯುವಾತನಾಗಿದ್ದಾನೆ. ಅಪಾಯ ಬಂದರು, ಅವಘಡ ಬಂದರು, ಮರಣದ ತುದಿಯಲ್ಲಿ ಬಂದರು, ಈ ಲೋಕದಲ್ಲಿರುವಂಥ ನನ್ನಲ್ಲಿರುವ ಆತನೇನಾಗಿದ್ದಾನೆ ರೀ, ದೊಡ್ಡವನಾಗಿದ್ದಾನೆ. ದೇವರು ನನ್ನನ್ನು ನಿನ್ನನ್ನು ಕಾಯುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ. ಪ್ರಿಯ ದೇವಭಕ್ತರೇ, ಪೌಲನು ಬಹಳ ಸುಂದರವಾಗಿ ಆತನು ಫಿಲಿಪ್ಪಿ 3:5 ಹೀಗೆ ಹೇಳ್ತಾನೆ ನೋಡಿ, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ತಂದೆ, ತಾಯಿ, ಅಣ್ಣ, ತಮ್ಮ ಎಲ್ಲವನ್ನೂ ಕೂಡ ತೊರೆದು ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ. ಇಲ್ಲಿ ಪೌಲನು ಕೂಡ ಯೇಸು ಸ್ವಾಮಿ ಶಿಷ್ಯನಾಗಿದ್ದಾನೆ. ಶಿಷ್ಯನು ಹೇಳುವಂಥ ಮಾತು ಏನು, ಇವೆಲ್ಲವುಗಳನ್ನು ನಾನು ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ. ಶಿಷ್ಯನಲ್ಲಿ ಪ್ರಾಮುಖ್ಯವಾದ ಗುಣ ಏನೆಂದರೆ, ತನ್ನನ್ನು ನಿರಾಕರಿಸಿ ತನ್ನ ಕ್ರೂಜನ್ನು ಹೊತ್ತುಕೊಂಡು ಯೇಸು ಸ್ವಾಮಿಯಿಂದ ಹಿಂಬಾಲಿಸುತ್ತಾನೆ.
ಆತನು ಲೋಟನ ಹೆಂಡತಿ ಹಾಗೆ ಹಿಂದೆ ನೋಡುವುದಿಲ್ಲ. ಯಾವ ವ್ಯಕ್ತಿ ಯೇಸು ಸ್ವಾಮಿಯ ಶಿಷ್ಯನಾಗಿ ಯೇಸುವನ್ನು ನಂಬಿ ಆತನು ಈ ಲೋಕದಲ್ಲಿ ಜೀವಿಸುತ್ತಾನೋ ಆತನು ಹಿಂದೆ ನೋಡುವುದಿಲ್ಲ. ಮುಂದೆ ಹೋಗುವೆನು ನನ್ನೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯೇಸು ಸ್ವಾಮಿ ಪೌಲ ಶಿಷ್ಯನಾಗಿದ್ದಾನೆ. ತನ್ನ ಕಣ್ಣುಗಳನ್ನು ಕ್ರಿಸ್ತನ ಮೇಲೆ ಹಾಕಿಕೊಂಡು ಆ ಗುರಿ ಮುಟ್ಟುವ ತನಕ ತನ್ನ ತಲೆಯನ್ನು ಶಿರಚ್ಛೇದನ ಮಾಡಿದರೆಂಬುದಾಗಿ, ಅಲ್ಲಿವರೆಗೂ ಕೂಡ ಆತನು ಕ್ರಿಸ್ತನ ಶಿಷ್ಯನಾಗಿ ಕ್ರಿಸ್ತನಲ್ಲಿ ನಿದ್ರೆ ಹೋದನೆಂಬುದಾಗಿ. ಇವತ್ತು ಲೋಕದಲ್ಲಿ ಯಾವ ವಿಷಯ ನಮಗೆ ಪ್ರಾಮುಖ್ಯವಾಗಿದೆ? ಪ್ರಿಯರೇ, ಕಾಸ್ಟ್ ಆಫ್ ಡಿಸೈಪಲ್ಸ್, ಶಿಷ್ಯತ್ವದ ಕ್ರಿಯೆ ಬೆಲೆ ಏನಾಗಿದೆ? ಇದು ಪೌಲನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ನವದ ಪತ್ರಿಕೆ ಭಾಗದಲ್ಲಿ 2 ಕೊರಿಂಥ 6ನೇ ಅಧ್ಯಾಯ 1-5 ಪೌಲನು ಬಹಳ ಸುಂದರವಾಗಿ ಆತನು ಬರೆದಿದ್ದನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಪ್ರತಿಯೊಬ್ಬ ಶಿಷ್ಯ ಕೇವಲ ಅದ್ಭುತ ಕಾರ್ಯಕ್ಕಾಗಿ ಹೋಗುವುದಿಲ್ಲ, ಕೇವಲ ಆತನು ತನ್ನ ಸ್ವಹಿತವನ್ನು ಬಯಸುವನಲ್ಲ, ವಿನಃ ಆತನು ದೇವರನ್ನು ಪ್ರೀತಿ ಮಾಡಿ ಇನ್ನೊಬ್ಬರ ಹಿತವನ್ನು ಬಯಸುವನಾಗಿದ್ದಾನೆ. ಇಲ್ಲಿ ಜೆಬೆದಾಯನ ಮಕ್ಕಳು ಸ್ಥಾನಮಾನಕ್ಕಾಗಿ ತವಕ ಪಡ್ತಾ ಇದ್ದಾರೆ. ನಾನು ನಿಮಗೊಂದು ಪ್ರಶ್ನೆ ಹಾಕುತ್ತೇನೆ. ಯೇಸು ಸ್ವಾಮಿಯನ್ನು ಅರಸನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡಿದರು, ಆದರೆ ಯೇಸು ಸ್ವಾಮಿ ಹಾಗೆ ಮಾಡಲಿಲ್ಲ. ಯೇಸು ಸ್ವಾಮಿಗೆ ಗುರುತಿತ್ತು ತಾನು ಬಂದಂಥ ಉದ್ದೇಶ ಏನಾಗಿತ್ತು ಎಂಬುದಾಗಿ. ಇವತ್ತು ಅನೇಕ ಸಭೆಗಳಲ್ಲಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ they are all after the power and position. ಇವತ್ತು ನಾವು ಸ್ಥಾನಮಾನಗಳಿಗೆ ತವಕ ಪಡುವುದಾದರೆ ಸ್ಥಾನಮಾನವೇ ನಮಗೆ ಗುರು ಆಗುವಂಥದ್ದಾಗಿದೆ, ಅದೇ ನಮಗೆ ದೇವರಾಗುವಂಥದ್ದಾಗಿದೆ. ಸ್ಥಾನಮಾನಗಳು ಚಾನಲ್ಸ್, ನಮಗೆ ಮಾಧ್ಯಮವು ಸೇವೆ ಮಾಡಲಿಕ್ಕೆ, ವಿನಃ ಅವೇ ನಮಗೆ ಎಲ್ಲ ಅಲ್ಲ. ಪ್ರಿಯ ದೈವಭಕ್ತರೇ, ನಾನು ಕೂಡ ಇದೇ ಸಭೆಯಲ್ಲಿ ಇದ್ದಂಥ ವ್ಯಕ್ತಿ, ಇವತ್ತಿಗೂ ಕೂಡ ನಿಮ್ಮ ಮುಂದೆ ಇದ್ದೇನೆ. ಯಾವ ಸ್ಥಾನಕ್ಕಾಗಿ ನಾವು ತವಕ ಪಡುವುದು ಪ್ರಾಮುಖ್ಯ ವಿಷಯ ಅಲ್ಲ, ಕ್ರಿಸ್ತನಿಗಾಗಿ ತವಕ ಪಡುವಂಥದ್ದು ಬಹಳ ಪ್ರಾಮುಖ್ಯ ವಿಷಯವಾಗಿದೆ. ಯಾವ ವ್ಯಕ್ತಿ ಕ್ರಿಸ್ತನ ವಿಷಯಕ್ಕಾಗಿ ತವಕ ಪಡ್ತಾನೋ ಅವನು ಕ್ರಿಸ್ತನ ಶಿಷ್ಯನಾಗುತ್ತಾನೋ. ಆದರೆ ಯೇಸು ಸ್ವಾಮಿಗೆ ಯಾಕೋಬ, ಯೋಹಾನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಯಾಕೆ ಯೇಸು ಸ್ವಾಮಿ ಅವರ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ? ನಿಮಗನಿಸ್ತದ ನೀವು ಮಾಡುವಂಥ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ? ಖಂಡಿತವಾಗಿಯೂ ಇಲ್ಲ. ಖಂಡಿತವಾಗಿಯೂ ದೇವರು ನೀವು ಮಾಡುವಂಥ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಇಲ್ಲಿ ಯೇಸು ಸ್ವಾಮಿ, ಇದು ನನ್ನದಲ್ಲ, ತಂದೆಯ ಕೆಲಸವಾಗಿದೆ. ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗಲೇ ಅವರು ರಿಸರ್ವ್ ಮಾಡ್ತಾ ಇದ್ದಾರೆ ಸೀಟ್ಗಳನ್ನು. ಒಳ್ಳೆಯದಲ್ರಿ, ನಾವಾದರೂ ಬೇರೆ ವಿಷಯಗಳಿಗಾಗಿ ರಿಸರ್ವ್ ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ಅದರಲ್ಲಿ ಕೂಡ ಹೇಳ್ತಾನೆ, ಅದರಲ್ಲಿ ಕೂಡ ತಂದೆಯ ಚಿತ್ತವಿದೆ. ಕರೆಯಲ್ಪಟ್ಟರು ಬಹಳ ಜನ, ಆಯಲ್ಪಟ್ಟರು ಸ್ವಲ್ಪ ಜನ ಎಂಬುದಾಗಿ. 18,000 ಜನರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೋ ಗೊತ್ತಿಲ್ಲರಿ. ಕ್ರಿಸ್ತನ ಶಿಷ್ಯರಾದರೆ ಮಾತ್ರ ನಾವು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ನಾವು ಕೇವಲ ಕ್ರೈಸ್ತರಾಗಿ ಉಳಿದು ನಮ್ಮ ಸಂಪ್ರದಾಯ, ನಮ್ಮ ಸೌಂದರ್ಯವಾಗಲಿ, ಸಭೆಯ ಸೌಂದರ್ಯವಾಗಲಿ, ಇದರ ಮೇಲೆ ನಾವು ನಂಬಿಕೆ ವಿಶ್ವಾಸವಿಟ್ಟು ನಡೆಯುವುದಾದರೆ ಖಂಡಿತವಾಗಿಯೂ ಪರಸಾರಲ್ಲಿದ್ದಂಥ ಬೋಧನೆ ತತ್ವ ನಮ್ಮಲ್ಲಿರುವಂಥದ್ದಾಗಿದೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ಕಲ್ಲುಗಳ ಮೇಲೆ ಕಲ್ಲು ನಿಲ್ಲುವುದಿಲ್ಲ, ಅದಕ್ಕೆ ಜೀವಂತ ಸಭೆಯನ್ನು ಕಟ್ಟಿರಿ, ಅದು ಶಿಷ್ಯತ್ವದ ಸಭೆಯಾಗಿರಬೇಕೆಂಬುದಾಗಿ. ಹಾಗಾದರೆ ಮೂರನೇದಾಗಿ ಯೇಸು ಸ್ವಾಮಿ ಕಾಸ್ಟ್ ಆಫ್ ಡಿಸೈಬಲ್, ಶಿಷ್ಯತ್ವದ ಇನ್ನೊಂದು ಬೆಲೆ ಏನಾಗಿದೆ? ಇವತ್ತು ಸಭೆಗಳಲ್ಲಿ, ಕ್ರೈಸ್ತರಲ್ಲಿ ನಾವು ನೋಡುವಂಥದ್ದು ಈಸಿ ಕ್ರಿಶ್ಚಿಯಾನಿಟಿ, ಈಸಿ ಕ್ರೈಸ್ತತ್ವ ಎಂಬುದಾಗಿ ಅಲ್ಲ. ಎಲ್ಲವನ್ನು ಟೇಕನ್ ಫಾರ್ ಗ್ರಾಂಟೆಡ್. ನಾವು ದೇವರ ಕೃಪೆಯನ್ನು ಚೀಪ್ ಮಾಡಿದ್ದೇವೆ ಅಲ್ಲ. ನಾವು
ಅನೇಕ ಸಭೆಗಳಲ್ಲಿ ಫ್ರೀ ಬೈಬಲ್ ನಾವು ಕೊಡುವಾಗ ಇದೇ ಬೈಬಲ್ಲು ಅವರು ತೊಗೋದಿಲ್ಲ, ಯಾಕಂದ್ರೆ ಫ್ರೀ ಇದೆಯಲ್ಲ, ಇದಕ್ಕೊಂದು ಬೆಲೆ ಹಾಕ್ರಿ, ಒಂದು $100 ಓಡಾಡಿ ಬಂತು ಅಂತಾರೆ. ದೇವರು ತನ್ನ ಮಗನ ಮುಖಾಂತರವಾಗಿ ಕೃಪೆಯನ್ನು ಕೊಟ್ಟಿದ್ದಾನೆ. ಇವತ್ತು ಈಸಿ ಕ್ರೈಸ್ತರು ಏನು ಮಾಡಿದರೆ ಗೊತ್ತಾ? ಅದನ್ನು ನೆಲಕ್ಕೆ ಹಾಕಿದ್ದಾರೆ. ಹೀಗಾಗಲೇ ಅವರ ಜೀವನದಲ್ಲಿ ಸುಧಾರಣೆಗಳಿಲ್ಲ, ಹೀಗಾಗಿ ಅವರ ಜೀವನದಲ್ಲಿ ನೂತನತೆ ಇಲ್ಲ. ಇನ್ನೂ ಕುಟಿಕತನ, ಇನ್ನೂ ವ್ಯಭಿಚಾರದಲ್ಲಿ, ಇನ್ನೂ ಕೆಟ್ಟ ವಿಚಾರದಲ್ಲಿ, ಕೆಟ್ಟ ಕೆಲಸದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಯಾಕೆ? ದೇವರ ಕೃಪೆಯನ್ನು ನೆಲಕ್ಕೆ ಹಾಕಿದ್ದಾರೆ. ಎಲ್ಲ ಈಸಿ ಕ್ರೈಸ್ತರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲರಿ. ನೀನು ಮಾತನಾಡುವ ಪ್ರತಿಯೊಂದು ಮಾತಿಗೆ ಲೆಕ್ಕ, ನೀನು ವರ್ತನೆ ಮಾಡುವಂಥ ವರ್ತನೆಗೂ ಕೂಡ ಲೆಕ್ಕ ಕೊಡಬೇಕಾಗಿದೆ. ಯಾರು ಯೇಸು ಸ್ವಾಮಿಯ ಕೃಪೆಯನ್ನು ಸರಳವಾಗಿ ತೆಗೆದುಕೊಂಡಿದ್ದಾರೋ ಎರಡನೇ ಬರೋದಲ್ಲಿ ಅವರಿಗೆ ನ್ಯಾಯ ತೀರ್ಪು ಇದೆ. ಪ್ರಿಯ ದೇವ ಭಕ್ತರೇ, ಶಿಷ್ಯರಲ್ಲಿ ಕೂಡ ಯೂದನು ಸರಳವಾಗಿ ತೆಗೆದುಕೊಂಡಿದ್ದ. ಕೊನೆಗೆ ಆತನಿಗೆ ಮರಣವೇ ಪಾತ್ರವಾಯಿತು, ಮರಣವೇ ಆತನಿಗೆ ಸಿಕ್ಕಿತು ಎಂಬುದಾಗಿ. ಪ್ರತಿಯೊಬ್ಬ ಶಿಷ್ಯನಲ್ಲಿ ಸವಾಲುಗಳಿವೆ. ದಿನನಿತ್ಯ ಆತನು ಸವಾಲುಗಳನ್ನು ಎದುರಿಸುತ್ತಾನೆ. ಪ್ರತಿಯೊಬ್ಬ ಶಿಷ್ಯ ಸಮರ್ಪಣೆಯ ಜೀವನವನ್ನು ನಡೆಸುತ್ತಾನೆ. ಇದು ನಿಜವಾದ ಶಿಷ್ಯನ ಗುರುತಾಗಿದೆ. ಇದು ನಿಜವಾದ ಶಿಷ್ಯನಿಗೆ ಯಾವುದೇ ರೋಗ ಮರಣ ಬರಲಿ ಆತನು ಹೆದರುವನಲ್ಲ. ಆತನು ಕ್ರಿಸ್ತನಲ್ಲಿ ನೆಲೆಗೊಂಡು ಕ್ರಿಸ್ತನಲ್ಲಿ ಜೀವಿಸಿ ಆತನು ಈ ಲೋಕದ ಯಾತ್ರೆಯನ್ನು ಮುಗಿಸುತ್ತಾನೆ. ಪೇತ್ರ ಆತನು ಹೇಡಿಯಾಗಿ ಓಡಿ ಹೋದ, ಶಿಷ್ಯರು ಹೇಡಿಗಳಾಗಿ ಓಡಿ ಹೋದರು. ಕೊನೆಗೆ ತಮ್ಮ ಪ್ರಾಣವನ್ನೇ ಕ್ರಿಸ್ತನಿಗೋಸ್ಕರ ಕೊಟ್ಟರು. ಎಲ್ಲಿವರೆಗೆ? ನಿಜವಾದ ಕ್ರಿಸ್ತರಾದ ಮೇಲೆ ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಸಿದ್ಧರಾದರು. ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಹಾಗಾದರೆ ಕೊನೆಯದಾಗಿ 4 ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ನಿಜವಾದ ಶಿಷ್ಯನ ಯಾರು? A disciple disciplines his life. ನಿಜವಾದ ಶಿಷ್ಯ ತನ್ನ ಜೀವನವನ್ನು ಸಂಘಟನೆ ಮಾಡಿಕೊಳ್ತಾನೆ, ಆರ್ಗನೈಸ್ ಮಾಡಿಕೊಳ್ತಾನೆ. ಆರ್ಗನೈಸ್ ಮಾಡುವುದಕ್ಕಾಗಿ ದೇವರು ತನ್ನ ಆತ್ಮನ ಕೊಟ್ಟಿದ್ದಾನೆ. ಆತ್ಮ ಹೇಡಿತನದ ಆತ್ಮಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಯಾರು ಕ್ರಿಸ್ತನ ಶಿಷ್ಯರಾಗುವುದಕ್ಕೆ ಮನಸ್ಸು ಉಳ್ಳವರಾಗಿದ್ದಾರೋ ಅವರು ತಮ್ಮನ್ನು ಸಂಘಟಿಸಿಕೊಳ್ತಾರೆ, ಆರ್ಗನೈಸ್ ಮಾಡಿಕೊಳ್ತಾರೆ. ಇನ್ನು ಮೇಲೆ ನಾನು ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂಬುದಾಗಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎರಡನೇದಾಗಿ, ನಿಜವಾದ ಶಿಷ್ಯನಿಗೆ ಮಾತ್ರ ಯೇಸು ಸ್ವಾಮಿಯ ಮನಸ್ಸನ್ನು ಕೊಡಲ್ಪಡ್ತದೆ. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಬೇಕೆಂಬುದಾಗಿ. ನಾ ಕೇವಲ ಯೇಸು ಸ್ವಾಮಿ ಶಿಷ್ಯ, ಯೇಸು ಸ್ವಾಮಿ ನಾನು ಕ್ರಿಸ್ತನವನೆಂಬುದಾಗಿ ಹೇಳಿದರೆ ನಡೆಯುವುದಿಲ್ಲ. ಪ್ರತಿಯೊಬ್ಬ ಶಿಷ್ಯನಲ್ಲಿ, ಕ್ರೈಸ್ತನೆನಿಸಿಕೊಳ್ಳುವನಲ್ಲಿ ಯೇಸು ಸ್ವಾಮಿಯ ಮನಸ್ಸಿರಬೇಕಾಗಿದೆ. ಕ್ರಿಸ್ತನಲ್ಲಿದ್ದಂಥ ಆತ್ಮ ಅವನಲ್ಲಿರಬೇಕಾಗಿದೆ. ಇವು ಬಹಳ ಪ್ರಾಮುಖ್ಯವಾದ ವಿಷಯ. ಇವನ್ನು ನಾವು ಗಮನಿಸುವುದಿಲ್ಲ. ನಮ್ಮ ಮನಸ್ಸಿನಿಂದ ನಾವು ಸೇವೆ ಮಾಡ್ತೇವೆ, ನಮ್ಮ ಮನಸ್ಸಿನಿಂದ ನಾವು ಆರಾಧನೆ ಮಾಡ್ತೇವೆ. ಕ್ರಿಸ್ತನ ಮನಸ್ಸು ಬೇಕು. ಕ್ರಿಸ್ತನ ಮನಸ್ಸು ಎಲ್ಲಿವರೆಗೆ ನಮ್ಮಲ್ಲಿ ಇರುವುದಿಲ್ಲ, ನಾವು ನಿಜವಾದ ಶಿಷ್ಯರಾಗುವುದಿಲ್ಲ. ನಿಜವಾದ ಶಿಷ್ಯ ನಂಬಿಕೆಯಲ್ಲಿ ದೇವರ ವಾಕ್ಯದಲ್ಲಿ ಬೆಳೀತಾನ್ರಿ. ಈ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡುತ್ತಾನೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ ಎಂಬುದಾಗಿ ಕೀರ್ತನೆಗಾರನೇ ಹೇಳ್ತಾನೆ. ನಾನು ಶಿಷ್ಯನಾದ ಮೇಲೆ ನನ್ನ ನಂಬಿಕೆ, ದೇವರ ವಾಕ್ಯದ ಜ್ಞಾನ ಮಟ್ಟ ಅದು ಬೆಳೆಯಬೇಕಾಗಿದೆ. ನಾನು ಪ್ರಾರ್ಥನೆ ಮಾಡಿದಾಗ ಅದ್ಭುತ ಕಾರ್ಯಗಳಾಗಬೇಕ್ರಿ, ಆಗ್ಬೇಕ್ರಿ. ಅದು ದೆವ್ವ ಬಿಟ್ಟು ಹೋಗ್ಬೇಕ್ರಿ, ರೋಗ ಬಿಟ್ಟು ಹೋಗ್ಬೇಕ್ರಿ. ಇದಾಗಲೇಬೇಕು. ಯಾಕಂದರೆ
ಕ್ರಿಸ್ತನಲ್ಲಿದ್ದಂಥ ಆತ್ಮ ಆತನಲ್ಲಿದೆ. ನಿನ್ನ ನಂಬಿಕೆ ಮಟ್ಟ ಬೆಳೆಯಬೇಕಾಗಿದೆ. ದೇವರ ವಾಕ್ಯ ನಿನ್ನಲ್ಲಿ ಆವರಿಸಿಕೊಳ್ಳಬೇಕಾಗಿದೆ. ದೇವರ ವಾಕ್ಯ ನಿನ್ನಲ್ಲಿ ಅದು ಫಲವತ್ತಾಗಿ ಇರಬೇಕಾಗಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ. ಯಾಕೋಬ ಯೋಹಾನಲ್ಲಿ ದೇವರ ವಾಕ್ಯದ ಕೊರತೆ ಇತ್ತು. ಹೀಗಾಗಿ ಮೂರ್ಖರಾಗಿ ಸ್ವಾಮಿ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಚಿತ್ತವಿಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುರು ಶಿಷ್ಯರ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಶಿಷ್ಯ ದೇವರ ಉದ್ದೇಶ ಯೇಸು ಸ್ವಾಮಿ ಹಾಗೆ ಮಾಡುವಂಥದ್ದು. ದೇವರ ಉದ್ದೇಶ ಏನಾಗಿದೆ ಅಂದರೆ ನಾವೆಲ್ಲರೂ ಮಗನ ಹಾಗೆ ಪ್ರತಿಬಿಂಬಿಸಬೇಕೆಂಬುದಾಗಿ. ಆದಾಮನ ಸ್ವರೂಪ ಬೇಡ, ಈಗ ಮಗನ ಸ್ವರೂಪ ಅದು ಆಗಬೇಕೆಂಬುದಾಗಿ ತಂದೆಯಾದ ದೇವರು ತನ್ನ ಆತ್ಮನ ಮುಖಾಂತರವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಂದೆಯ ಆಶೆ ಏನು ಗೊತ್ತಾ? ನಮ್ಮ ಆಶೆ ನಮ್ಮ ಮಕ್ಕಳಿಗೋಸ್ಕರ ಬೇರೆ ಆಗಿದೆ. ತಂದೆಯ ಆಶೆ ನಾವು ಕ್ರಿಸ್ತನ ಹಾಗೆ ಆಗಬೇಕೆಂಬುದಾಗಿ. ಇದು ದೇವರ ಉದ್ದೇಶವಾಗಿದೆ. ಹಾಗಾದರೆ ನೀನು ಶಿಷ್ಯನಾದ ಮೇಲೆ ಕ್ರಿಸ್ತನ ಹಾಗೆ ಜೀವಿಸ್ತಾ ಇರುವಾಗ ಜನರು ನಿನ್ನನ್ನು ತಿರಸ್ಕರಿಸ್ತಾರೆ, ನಿನ್ನನ್ನು ಹೀಯಾಳಿಸುತ್ತಾರೆ, ನಿನ್ನನ್ನು ಕೊಲ್ಲುತ್ತಾರೆ. ಇದು ಆದಿ ಸಭೆಯಲ್ಲಿ ನಡೆದಂಥ ಘಟನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿಜವಾದ ಶಿಷ್ಯ ರಿಸ್ಕ್ನಲ್ಲಿ ಜೀವನ ಮಾಡ್ತಾನೆ, ನಾಟ್ ಕಂಫರ್ಟ್ ಝೋನ್. ಎಲ್ಲಿಯೂ ಕೂಡ ಕಂಫರ್ಟ್ ಝೋನ್ ಇಲ್ಲ. ನೀವು ಸೇವೆ ಮಾಡ್ತಾ ಇದ್ರೆ ಈ ಸಭೆಯೂ ಕೂಡ ನಮಗೆ ಕಂಫರ್ಟ್ ಝೋನ್ ಅಲ್ಲ. ವಿಶ್ರಾಂತಿಪ ದೊಡ್ಡ ಸಭೆ ಇದೆ, ಎಲ್ಲರೂ ತಿಳಿದೋರದಾರ. ನೋ 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 ಅನ್ಯರ ಮಧ್ಯದಲ್ಲಿ ಸೇವೆ ಮಾಡುವಂಥದ್ದು ಒಂದು ಸ್ವಲ್ಪ ಈಸಿ. ನಮ್ಮ ಮಧ್ಯದಲ್ಲಿ ಸೇವೆ ಮಾಡುವಂಥದ್ದು ಸ್ವಲ್ಪ ಕಷ್ಟ. ಯಾಕೆ? ನಮ್ಮಲ್ಲೇ ಭಾಳಷ್ಟು ಗುರುಗಳಿವೆ. ಪ್ರಿಯ ದೇವ ಭಕ್ತರೇ, ನಾವು ನಿಜವಾಗಿಯೂ ಕ್ರಿಸ್ತನ ಶಿಷ್ಯರಾದಾದರೆ ನಾವು ಎಲ್ಲವನ್ನು ಎದುರಿಸ್ತೇವೆ ಮತ್ತು ಕೊನೆಯದಾಗಿ ನಾವು ಕ್ರಿಸ್ತನ ಶಿಷ್ಯರನ್ನಾಗಿ ಮಾಡುತ್ತೇವೆ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಶಿಷ್ಯತ್ವದ ಕ್ರಿಯೆ ಏನಾಗಿದೆ, ಬೆಲೆ ಏನಾಗಿದೆ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದೆಯಪ್ಪ. ನಾವು ಮೊದಲು ನಿನ್ನ ಶಿಷ್ಯರಾಗಬೇಕಾಗಿದೆ. ನಿನ್ನ ಶಿಷ್ಯರಾದಾಗಲೇ ಜನರು ನಮ್ಮನ್ನು ಕ್ರಿಸ್ತನವರೆಂಬುದಾಗಿ ಕರೆಯುತ್ತಾರೆ. ಬಾ ಸ್ವಾಮಿ, ಒಂದು ಸಮಯದಲ್ಲಿ ನಾವು ಹಾಗೆ ಜೀವಿಸುವಂತೆ ನಿನ್ನ ಆತ್ಮನ ಮುಖಾಂತರವಾಗಿ ರೂಪಿಸು, ರಚಿಸು. ಕ್ರಿಸ್ತನಲ್ಲಿ ಬೇಡುತ್ತೇನೆ ತಂದೆ ಆ ದೇವರೇ. ನಾವು ಹಾಡುವಂಥ ಸಂಗೀತ 266ನೇ ಸಂಗೀತ ಹಾಡೋಣ. 1, 2, 3ನೇ ಚರಣ ಮಾತ್ರ. ಸಂಗೀತ 266. Amen.
ಪ್ರಾರ್ಥನೆ ಅಂತ್ಯಾಶೋದ ನಂತರ ಹಾಡುವಂಥ ಸಂಗೀತ 123 ಎರಡನೇ ಚರಣ. ಸಂಗೀತ 123 ಎರಡನೇ ಚರಣ. ಈಗ ಯೇಸು ಸ್ವಾಮಿ ಕಲಿಸ್ಕೊಟ್ಟ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿಂದ ಆಹಾರ ನೀತು ದಯಪಾಲಿಸು. ನಮಗೆ ತಪ್ಪು ಮಾಡಿದವ್ರನ್ನ ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿ ರಾಜ್ಯವು ಬರವು ಮಹಿಮೆ ಸದಾ ಕಾಲ. ಕರ್ತನ ಆಶೀರ್ವಾದ ಸ್ವೀಕರಿಸೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಸ್ವಾಮಿಯ ಕೃಪೆಯು, ಪರಿಶುದ್ಧಾತ್ಮ ನಿಯತಿಯ ಸಹವಾಸ ನಮ್ಮೆಲ್ಲೊಟ್ಟಿಗಿರಲಿ. ಆಮೆನ್.